ಹಾಲೆಲೂಯ. ಜೋರಾಗಿ ಹಾಲೆಲೂಯ, ಹಾಲೆಲೂಯ. ಇನ್ನು ಸ್ವಲ್ಪ ಜೋರಾಗಿ ಹಾಲೆಲೂಯ, ಇನ್ನು ಸ್ವಲ್ಪ ಜೋರಾಗಿ ಹಾಲೆಲೂಯ. ಆಮೇಲೆ ನಾವು ದೇವರನ್ನ ಆರಾಧಿಸೋದಕ್ಕೆ ಹೋಗೋಣ. ನಮ್ಮದಲ್ಲಿ ಸನ್ನಿಯ ಆರಾಧನೆ ನಡೆಸ್ತಾರೆ. ಕರವನ್ನು ತಟ್ಟುತ್ತಾ ಸ್ವಾಗತಿಸುವ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನೇ ಆತನ ಕೈಗೆ ಒಪ್ಪಿಸಿಕೊಡುವವರಾಗಿ ಈ ದಿವಸದ ಆರಾಧನೆಯನ್ನು ನಾವು ಆರಂಭಿಸುವ. ಪವಿತ್ರಾತ್ಮನನ್ನು ಬಯಸಲು ಮಸ್ತಕ್ಕೆ ಒಪ್ಪಿಸಿಕೊಳ್ತೇವೆ ರಾಜನೇ. ನೀನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿ. ದೇವರಾತ್ಮನೇ ನನ್ನ ನಡೆಸು, ತಂದೆಯ ದೇವರಾತ್ಮನೇ ನನ್ನ ನಡೆಸು, ದೇವರಾತ್ಮನೇ 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 ತಂದೆಯ ದೇವರಾತ್ಮನೇ ನನ್ನ ನಡೆಸು, ತಂದೆಯ ದೇವರಾತ್ಮನೇ ನನ್ನ ನಡೆಸು. ನಿನ್ನ ಪ್ರಸನ್ನತೆಗೆ ಜೀವದಾದಿಂದ ಬಯಸುತ್ತಿದೆ ನನ್ನ ದೇವರೇ. ನಿನ್ನ ಪ್ರಸನ್ನತೆಗೆ ಜೀವದಾದಿಂದ ಬಯಸುತ್ತಿದೆ ನನ್ನ ದೇವರೇ. ದೇವರಾತ್ಮನೇ, ನಾವೆಲ್ಲರೂ ಸೇರಿ ಹೇಳುವ. ರಾತ್ಮನೇ ದೇವರಾತ್ಮನೇ 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 ತಂದೆಯ ದೇವರಾತ್ಮನೇ ನನ್ನ ನಡೆಸು, ತಂದೆಯ ದೇವರಾತ್ಮನೇ ನನ್ನ ನಡೆಸು. ದೇವರಾತ್ಮನೇ ನಿನ್ನ ಮಹಿಮೆಗಳ ಇಲ್ಲಿ ಪ್ರಭಾವ ತೋರಿಸಯ್ಯ. ದೇವರಾತ್ಮನೇ ನಿನ್ನ ಮಹಿಮೆಗಳ ಇಲ್ಲಿ ಪ್ರಭಾವ ತೋರಿಸಯ್ಯ. ದೇವರಾತ್ಮನೇ 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 ತಂದೆಯ ದೇವರಾತ್ಮನೇ ನನ್ನ ನಡೆಸು, ತಂದೆಯ ದೇವರಾತ್ಮನೇ ನನ್ನ ನಡೆಸು.
ಸ್ವರೂಪನೇ ನಮ್ಮ ಹೃದಯಗಳ ಆಳ್ವಿಕೆಯ ನಡೆಸೆಯ. ದೇವರಾತ್ಮನೇ 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 ತಂದೆಯ ದೇವರಾತ್ಮನೇ ನನ್ನ ನಡೆಸು. ತಂದೆಯ ದೇವರಾತ್ಮನೇ ನನ್ನ ನಡೆಸು. ನಿನ್ನ ಪ್ರಸನ್ನತೆಗೆ ಜೀವದಿಂದ ಬಯಸುತ್ತಿದೆ ನಂದೇವರೇ. ನಿನ್ನ ಪ್ರಸನ್ನತೆಗೆ ಜೀವದಿಂದ ಬಯಸುತ್ತಿದೆ ನಂದೇವರೇ. ದೇವರಾತ್ಮನೇ 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 ತಂದೆಯ ದೇವರಾತ್ಮನೇ ನನ್ನ ನಡೆಸು. ತಂದೆಯ ದೇವರಾತ್ಮನೇ ನನ್ನ ನಡೆಸು. ದೇವರಾತ್ಮನೇ 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 ತಂದೆಯ ದೇವರಾತ್ಮನೇ ನನ್ನ ನಡೆಸು. ತಂದೆಯ ದೇವರಾತ್ಮನೇ ನನ್ನ ನಡೆಸು. ಹಲ್ಲೆಲೂಯಾ. ರಾಜಾಧಿರಾಜ ಸ್ತೋತ್ರಕರ್ತನೇ ಅಪ್ಪ ಯೇಸಪ್ಪ ಪವಿತ್ರಾತ್ಮನೇ ನಿಮಗೆ ಸ್ವಾಗತ. ಅಪ್ಪ ಯೇಸುವಿನ ನಿಮಗೆ ಸ್ವಾಗತ. ಬನ್ನಿ ಪ್ರಿಯರೇ, ನಮ್ಮ ಕರಗಳನ್ನು ತಟ್ಟುತ್ತಾ ದೇವಾದಿ ದೇವನನ್ನು ನಾವು ಸ್ತುತಿಸುವ, ಆತನ ನಾಮವನ್ನೇ ನಾವು ಘನಪಡಿಸುವ. ಪ್ರಿಯರೇ, ನಮ್ಮ ಕರಗಳನ್ನು ತಟ್ಟುತ್ತಾ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನನ್ನ ಯೇಸುವಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿಸೋತಕ್ಕೆ ಎಂದು ಯೋಗ್ಯನು. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿಸೋತಕ್ಕೆ ಎಂದು ಯೋಗ್ಯನು.
ಕರ್ತನ ಕರ್ತನು ನೀನೊಬ್ಬನೇ, ಏಕಾಧಿಪತಿಯು ರಾಜರಾಜನು. ಕರ್ತನ ಕರ್ತನು ನೀನೊಬ್ಬನೇ, ಅಮರತ್ವವುಳ್ಳವನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಅಮರತ್ವವುಳ್ಳವನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮ್ಮ ಕರಗಳನ್ನು ತಟ್ಟುತ್ತಾ ಆತನನ್ನು ಸ್ತುತಿಸುವ ಪ್ರಿಯರೇ. ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನು. ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನು. ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನೇ ಆರಾಧಿಸುವ. ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನೇ ಆರಾಧಿಸುವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಏಕಾಧಿಪತಿಯು ರಾಜರಾಜನು, ಕರ್ತರ ಕರ್ತನು ನೀನೊಬ್ಬನೇ. ಏಕಾಧಿಪತಿಯು ರಾಜರಾಜನು, ಕರ್ತರ ಕರ್ತನು ನೀನೊಬ್ಬನೇ. ಅಮರತ್ವವುಳ್ಳವನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಅಮರತ್ವವುಳ್ಳವನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನನ್ನ ಯೇಸುವಿಗೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನನ್ನ ಯೇಸುವಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನನ್ನ ಯೇಸುವಿಗೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನನ್ನ ಯೇಸುವಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಯೇಸಪ್ಪ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸು ರಾಜನ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಯೇಸು ರಾಜ ಸ್ತೋತ್ರ ಕರ್ತನೆ. ರೀರಾ ರಾಮ್ ಲಗೆ ಮೇ ಶಬ್ದ ಲಗೆ ಮೇರಿ ದಾನ್ ಸ್ತಾನ್ ಬೇಟಿ ಕಮನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಯೇಸು ರಾಜನೇ. ಬನ್ನಿರಿ ಪ್ರಿಯರೇ, ಆತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ಆತನನ್ನೇ ನಾವು ಆರಾಧಿಸುವ. ಆತನ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಮ್ಮನ್ನೇ ಆತನ ಕೈಗೆ ಒಪ್ಪಿಸಿಕೊಡುವ. ನಮ್ಮ ಮುರಿದ ಹೃದಯಗಳನ್ನು ಕಟ್ಟುವ ಆತನಾಗಿದ್ದಾನೆ. ನಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚುವ ಪ್ರಿಯರೇ.
ಕಣ್ಣೀರಿನಿಂದ ನಿಂತಿರುವೆ, ಮೌನವಾಗಿ ಮೊಣಕಾಲೂರಿ ನಿನ್ನ ಸಮ್ಮುಖಕ್ಕೆ ಬಂದಿರುವೆ. ಮುರಿದವಳಾಗಿ ಕರಗಳನ್ನೆತ್ತಿ ಕಣ್ಣೀರಿನಿಂದ ನಿಂತಿರುವೆ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ನನ್ನ ಹೃದಯವರಿತವನೇ, ನನ್ನ ಭರವಸೆ ನೀತಾನೆ. ನನ್ನ ಹೃದಯವರಿತವನೇ, ನನ್ನ ಭರವಸೆ ನೀತಾನೆ. ಮನುಷ್ಯರು ತೊರೆದು ಬಿಟ್ಟರು ನಿನ್ನ ಪಾದ ಹಿಡಿದಿರುವೆ. ಮನುಷ್ಯರು ನನ್ನ ತೊರೆದು ಬಿಟ್ಟರು ನಿನ್ನ ಪಾದ ಹಿಡಿದಿರುವೆ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ನನ್ನವರು ನನ್ನ ದೂಷಿಸಲು ನನ್ನ ದುರ್ಗವು ನೀತಾನೆ. ನನ್ನವರು ನನ್ನ ದೂಷಿಸಲು ನನ್ನ ದುರ್ಗವು ನೀತಾನೆ. ನೀತಿಯ ಸೂರ್ಯನೇ ನೀತಿಯ ತಂದೆ ನನ್ನ ಮೇಲೆ ಪ್ರಕಾಶಿಸು. ನೀತಿಯ ಸೂರ್ಯನೇ ನೀತಿಯ ತಂದೆ ನನ್ನ ಮೇಲೆ ಪ್ರಕಾಶಿಸು. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ
ಬಂದಿರುವೆ. ಮುರಿದವಳಾಗಿ ಕರಗಳ ನೆತ್ತಿ ಕಣ್ಣೀರಿನಿಂದ ನಿಂತಿರುವೆ. ಮೌನವಾಗಿ ಮೊಣಕಾಲೂರಿ ನನ್ನ ಸಮ್ಮುಖಕ್ಕೆ ಬಂದಿರುವೆ. ಮುರಿದವಳಾಗಿ ಕರಗಳ ನೆತ್ತಿ ಕಣ್ಣೀರಿನಿಂದ ನಿಂತಿರುವೆ. ಪ್ರಸನ್ನತೆ ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ನನ್ನ ಹೃದಯವ ಅರಿತವನೇ ನನ್ನ ಭರವಸೆ ನೀಂತಾನೆ. ನನ್ನ ಹೃದಯವ ಅರಿತವನೇ ನನ್ನ ಭರವಸೆ ನೀಂತಾನೆ. ಮನುಷ್ಯರು ನನ್ನ ತೊರೆದು ಬಿಟ್ಟರು ನಿನ್ನ ಪಾದ ಹಿಡಿದಿರುವೆ. ಮನುಷ್ಯರು ನನ್ನ ತೊರೆದು ಬಿಟ್ಟರು ನಿನ್ನ ಪಾದ ಹಿಡಿದಿರುವೆ. ನಮ್ಮ ಕರಗಳನ್ನೆತ್ತಿ ಹೇಳುವ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ಪ್ರಸನ್ನತೆ ಪ್ರಸನ್ನತೆ ನಿನ್ನ ಪ್ರಸನ್ನತೆ. ಬಂದಂತ ಪ್ರತಿಯೊಂದು ಮನಗಳ ನಿಂತನೆ ಕಟ್ಟು ಯೇಸುರಾಜನೇ. ಬಂದಂತ ಪ್ರತಿಯೊಬ್ಬರನ್ನ ಒಪ್ಪಿಸ್ಕೊಳ್ತಾನೆ ಕರ್ತನೆ. ಅವರ ಕಣ್ಣೀರುಗಳ ನಿಂತನೆ ಒರೆಸುರಾಜನೇ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ ಅಗ್ನಿಯಾಗಿ ಆವರಿಸಲಿ. ಪ್ರಸನ್ನತೆ ನಿನ್ನ ಪ್ರಸನ್ನತೆ
ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದೊಂದಿಗೆ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಅಪ್ಪ ಕೂಡಿ ಬಂದ ಪ್ರತಿಯೊಂದು ಜನರನ್ನ ಸ್ಕೂಪಿಸ್ಕೊಳ್ತೇನೆ ಕರ್ತನೆ. ಅವರ ಮನಗಳನ್ನು ನೀಂತಾನೆ ಕಟ್ಟಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ರಾಜ. ಅವರ ಕಣ್ಣೀರುಗಳನ್ನ ನೀಂತಾನೆ ಒರೆಸು ಕರ್ತನೆ ಅಪ್ಪ. ಯಾವ ನಿರೀಕ್ಷೆಯಿಂದ ಬಂದಿದ್ದಾರೆ ಕರ್ತನೆ ಅಪ್ಪ ಏಸಪ್ಪ ನಿಂತಾನೆ ಪೂರೈಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಕರ್ತನೆ. ಬಂದಂಥ ಪ್ರತಿಯೊಂದು ಜನರು ನಿಂತಾನೆ ಆಶ್ವಾಸು ರಾಜನೇ. ಕಾಣಿಕೆ ಭಾಗವನ್ನು ಸ್ಕೂಪಿಸ್ಕೊಳ್ತೇನೆ ಕರ್ತನೆ. ವಾಕ್ಯ ಭಾಗದ ಮೂಲಕ ಕರ್ತನೆ ನಾವು ಮಾತ್ರ ಮಹಿಮದಲ್ಲಿ ವಾಕ್ಯ ಕೊಡುವಂಥ ಸೇವಕರನ್ನು ಕರ್ತನೆ ನಿಂತಾನೆ ಬಲಪಡಿಸು ನಡೆಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ರಾಜನೇ ಅಪ್ಪ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ಬೇಡಿ ಜೀಳ ತಂದೆಗೆ, ಆಮೇಲೆ. ಎಲ್ಲ ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ಎಲ್ಲ ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು. ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರಾರು. ಕಷ್ಟವೋ ಸಂಕಟವೋ ಏನೇ ಬಂದರು, ಕಷ್ಟವೋ ಸಂಕಟವೋ ಏನೇ ಬಂದರು, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಎಲ್ಲ ಘನತೆಗೂ ಮಹಿಮೆಗೂ
ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ ಎತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಸೇವಕರು ಬರ್ತಾರೆ, ಅಲ್ಲಿವರೆಗೆ ಒಂದು ಕೀರ್ತನೆ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆ 3ನೇ ಅಧ್ಯಾಯವನ್ನು ಓದಿಕೊಳ್ಳುವ ಯಾರಾದರೂ ವೇಗವಾಗಿ. ಕೀರ್ತನೆ 3. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ಓದಿ ಓದಿ. ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿದ್ದರೂ ನಾನು ಹೆದರೆನು. ಸಾಕು. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವರಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳುತ್ತಾರೆ. 3 ವಿಧವಾದಂಥ ಸಂಗತಿಯನ್ನು ಭಕ್ತನಾದಂಥ ದಾವೀದನು ಇಲ್ಲಿ ಮುಂದೆ ತಂದು ಹೇಳ್ತಾನೆ ತನ್ನ ಅನುಭವದೊಂದಿಗೆ. ಒಂದು, ವಿರೋಧಿಯಾಗಿ ನಿಂತಿರೋರು ಎಷ್ಟೋ ಹೆಚ್ಚಾಗಿದ್ದಾರೆ. ವಿರೋಧಿಗಳಾಗಿ ನಿಲ್ಲುವವರು ಅಲ್ವಾ? ವಿರೋಧಿಗಳಂದ್ರೆ ಏನು ಹೇಳುದು ಎಂದರೆ ಏನು? ಎಲ್ಲ ಕಾರ್ಯಕ್ಕೂ ವಿರೋಧ ಮಾಡುವವರು. ಹೌದಾ? ನಾನು ಏನು ಮಾಡಿದ್ರು ನನ್ನಲ್ಲಿ ತಪ್ಪು ಹುಡುಕುವವರೇ ವಿರೋಧಿಗಳು, ವಿರೋಧ ವ್ಯಕ್ತಪಡಿಸುವವರು ಅಲ್ವಾ? ಒಂದು ಆಡಳಿತ ಪಕ್ಷ ಇರುವುದಾದರೆ ವಿರೋಧ ಪಕ್ಷ ಇರ್ತದೆ ಅಲ್ವಾ? ಅವರೇ ವಿರೋಧ ಪಕ್ಷ. ಅವ್ರು ನಾವು ಏನು ಒಳ್ಳೆಯದು ಮಾಡಲಿ ಕೆಟ್ಟದಲ್ಲಿ ಮಾಡಲಿ ಅದರ ಮಧ್ಯದಲ್ಲಿ ತಪ್ಪನ್ನು ಹುಡುಕೊಳ್ಳುವ ಒಂದು ಗುಂಪು, ಅವರು ವಿರೋಧಿ ಗುಂಪು ಅಲ್ವಾ? ಅಂಥವ್ರು ಇರುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಅಂಥವ್ರು ಇರುವುದಕ್ಕಾಗಿ ಸ್ತೋತ್ರ. ಯಾಕೆ? ನಮ್ಮ ತಪ್ಪು ನಮಗೆ ಗೊತ್ತಾಗಲ್ಲ ಅನೇಕ ಸಂದರ್ಭದಲ್ಲಿ. ಆದರೆ ಇಂಥವ್ರು ಕೆಲವೊಮ್ಮೆ ತಪ್ಪನ್ನು ಎತ್ತಿ ಹೇಳುವಾಗ ನನ್ನಲ್ಲಿ ಇಂಥ ತಪ್ಪಿದೆ, ಬಟ್ ನಾವು ಒಪ್ಪಿಕೊಳ್ಳಿಕ್ಕೆ ರೆಡಿ ಆಗಲ್ಲ. ಯಾಕಂದ್ರೆ ಅವರು ವಿರೋಧ ಪಕ್ಷಗಳಲ್ಲ ಅಲ್ವಾ? ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರೇನಾಗಿದೆ? ಕರುಣೆ ದೊರೆಯುತ್ತದೆ. ದಾವೀದನು ಹೇಳ್ತಾನೆ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ಎರಡನೇದಾಗಿ, ವೈರಿಗಳಾಗಿ ನಿಂತಿರೋರು ಬಹಳ ಮಂದಿ. ಇದು ತುಂಬ ಡೇಂಜರ್. ಎರಡನೇ ಗುಂಪು ವೈರಿಗಳು. ವಿರೋಧಿಗಳು ವಿರೋಧ ವ್ಯಕ್ತಪಡಿಸುವಾಗ ವೈರಿಗಳು ನಮ್ಮ ನಾಶನವನ್ನು ಎದುರು ನೋಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಅಂತ್ಯವನ್ನು ಎದುರು ನೋಡ್ತಾರೆ. ಅದಕ್ಕಾಗಿ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಅವರು ಮಾಡುವವರಾಗಿರ್ತಾರೆ. ಅವರು ಸ್ವಲ್ಪ ಡೇಂಜರಸ್. ಆದರೆ ನಾವು ಆತ್ಮದಲ್ಲಿ ನಿಂತವರಾಗಿರುವುದಾದರೆ, ಪವಿತ್ರಾತ್ಮದಲ್ಲಿ ನಡೆಸುವವರಾಗಿರುವುದಾದರೆ, ಅಥವಾ ದೇವರ ಅಭಿಷೇಕದಲ್ಲಿ ನಾವು ನಡೆಯುವವರಾಗಿರುವುದಾದರೆ, ವೈರಿಗಳ ತಂತ್ರಗಳನ್ನು ದೇವರು ಜಯವಾಗಿ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೈರಿಗಳಾಗಿ ಎಷ್ಟೋ ಕುಯುಕ್ತಿಗಳು ಮಾಡುವವರು ಇರುವುದಾದರೂ ಸಹ ನಾವು ದೇವರಲ್ಲಿ ಬಲವಾಗಿ ನಿಂತಿರುವುದಾದರೆ, ದೇವರೊಂದಿಗೆ ನಡೆಯುತ್ತಿರುವುದಾದರೆ, ವೈರಿಯ ಎಲ್ಲ ತಂತ್ರಗಳು ಏನಾಗ್ತದೆ? ಅದು ಲಯವಾಗಿ ಹೋಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ನಮ್ಮ ಹಿಂದುಗಡೆ ಅನೇಕ ವೈರಿಗಳ ಕಾರ್ಯಗಳು ನಡೀತಾ ಇರಬಹುದು. ನಾವು ನಾಶನವನ್ನು ಎದುರು ನೋಡುವಂಥವರು ಬಹಳಷ್ಟು ಇರ್ಬೋದು. ಹೊಟ್ಟೆ ಕಿಚ್ಚು ಪಟ್ಟು ನಮ್ಮ ಮೇಲನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಅನೇಕರಿರ್ಬೋದು. ಅದರ ಮಧ್ಯದಲ್ಲಿ ನಮ್ಮ ದೇವರೇನು ಮಾಡ್ತಾನೆ? ನಮ್ಮನ್ನು ರಕ್ಷಿಸಿ ಕಾಪಾಡಿ ಮೇಲಕ್ಕೆ ಮೇಲಕ್ಕೆ ತರುವವನಾಗಿದ್ದಾನೆ. ಮೂರನೇದಾಗಿ, ಅವನಿಗೆ ದೇವರಿಂದ ಸಹಾಯವಾಗುವುದೇ ಇಲ್ಲ ಎಂಬುದಾಗಿ ಹೇಳ್ತಾರೆ ಅಲ್ವಾ? ಈ ವಿಷಯದಲ್ಲಿ ನಾನು ದೇವರ ಚಿತ್ತವಾದರೆ ನೋಡೋಣ. ದೇವರಿಗೆ ಸ್ತೋತ್ರವಾಗಲಿ. ಈಗಾಗಲೇ ದೇವರ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಕರವನ್ನು ತಟ್ಟುತ್ತಾ ದೇವರ ಸೇವಕರು ನಾವು ಸ್ವಾಗತಿಸೋಣ. ಪಾಸ್ಟರ್ ಸ್ಟೀಫನ್ ಅವರಿಗಾಗಿ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವನಾಗಿದ್ದಾನೆ. ಕೂಡಿ ಬಂದ ನಿಮಗೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಆರಾಧನೆ ಶುಭಾಶಯಗಳು. ಈ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಿಲ್ಲುವಂತೆ ಆತನು ಕೊಟ್ಟ ಕೃಪೆಗಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆಮೇನ್. ಹಲ್ಲೆಲೂಯಾ. ನಾವು ಉಳಿದಿರೋದು ಆತನ ಶುದ್ಧ ಕೃಪೆ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳಿ, ನಾವು ಉಳಿದಿರೋದು ಆತನ ಶುದ್ಧ ಕೃಪೆ. ಈಗ ತಾನೇ ನಾವು ದೇವರ ವಾಕ್ಯದ ನಾವು ನೋಡಿದ್ವಿ. ನಾವು ದೋಷಗಳನ್ನು ಮುಚ್ಚಿಕೊಳ್ಳುವುದಾದರೆ ಶುಭವಾಗುವುದು, ಆದರೆ ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು. ಇವತ್ತು ಕೂಡ ನಾವು ದೇವರ ವಾಕ್ಯದ ಮೂಲಕ ದೇವರ ಸತ್ಯಗಳು ಮತ್ತು ಈ ಲೋಕದ ಸುಳ್ಳುಗಳು
ಏನೆಂಬುದನ್ನು ನಾವು ದೇವರ ವಾಕ್ಯದ ಮೂಲಕ ಕಲಿಯೋಣ. ದ ಟ್ರೂತ್ಸ್ ಆಫ್ ಗಾಡ್ಸ್ ವರ್ಡ್ ಆ್ಯಂಡ್ ದ ಲೈಸ್ ಆಫ್ ದಿಸ್ ವರ್ಲ್ಡ್. ದೇವರ ವಾಕ್ಯದ ಸತ್ಯ ಏನು ಹೇಳ್ತದೆ, ಈ ಲೋಕ ಏನು ಹೇಳ್ತದೆ. ಆಮೇನ್. ಅನೇಕ ಸಲ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವಾಗ ನಾವು ದೇವರ ವಾಕ್ಯದ ಸತ್ಯದಲ್ಲಿ ನಿಂತಿದ್ದೇವಾ ಅಥವಾ ಲೋಕ ಹೇಳುವ ಸುಳ್ಳಿನಲ್ಲಿ ನಾವು ನಿಂತಿದ್ದೇವಾ ಎಂಬುದನ್ನು ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಈ ವಾಕ್ಯವನ್ನು ಕಲಿಯುವಾಗ ನಾವು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ. ನಾನು ಪ್ರಾರ್ಥಿಸ್ತೇನೆ, ಇಲ್ಲಿರುವ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮನು ಸಹಾಯ ಮಾಡಲಿ. ಆಮೇನ್. ಹಾಲೆಲೂಯ, 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 ಹಾಲೆಲೂಯ. ದೇವರ ವಾಕ್ಯ ನಿಮ್ಮ ಬಳಿ ಬರುವಾಗ ಅದಕ್ಕೆ ಪ್ರತಿಸ್ಪಂದಿಸಿ, ಅದನ್ನು ಅಂಗೀಕರಿಸಿ, ಅದನ್ನು ಸ್ವೀಕರಿಸಿ, ಅದಕ್ಕೆ ಉತ್ತರ ಹೇಳಿ. ಆಮೇಲೆ ದೇವರು ಸದುತ್ತರನ್ನು ಕೊಡುವ ಆತನ. ನಮಗೆಲ್ಲರಿಗೂ ಚಿರಪರಿಚಿತವಾದಂಥ ದೇವರ ವಾಕ್ಯ ಭಾಗ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ ನಮಗೆಲ್ಲರಿಗೂ ಗೊತ್ತು. ಯಾರಾದರೂ ಹೇಳ್ಬೋದಾ? ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಕಡೆಗೆ ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸೋದಾದರೆ, ನನ್ನ ದರ್ಶನವನ್ನು ಬಯಸೋದಾದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಆಮೇನ್. ಅನೇಕ ಸಲ ಈ ವಾಕ್ಯ ನಮಗೆ ಕಂಠಪಾಠವಾಗಿ ಗೊತ್ತು, ಅನೇಕ ಸಲ ನಮಗೆ ವಾಕ್ಯ ಬಾಯಿಪಾಠ ಗೊತ್ತು, ಅನೇಕ ಸಲ ನಮಗೆ ವಾಕ್ಯ ಹೇಳಿದ ಕೂಡಲೇ ನಮಗೆ ಗೊತ್ತು, ಈ ವಾಕ್ಯ ನನಗೆ ಗೊತ್ತು, ಈ ವಾಕ್ಯ ನಾನು ಚೆನ್ನಾಗಿ ತಿಳಿದಿದ್ದೇನೆ. ಆದರೆ ಈ ವಾಕ್ಯದಲ್ಲಿರುವ ತಿರುಳು ಏನು, ಈ ವಾಕ್ಯದಲ್ಲಿರುವ ಸತ್ಯ ಏನೆಂಬುದನ್ನು ನಾವು ಗ್ರಹಿಸೋದಾದರೆ ನಾವು ಲೋಕವನ್ನು, ನಾವು ಸೈತಾನನ್ನು, ನಾವು ಪಾಪವನ್ನು ಎದುರಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಅದಕ್ಕೆ ಮೊಟ್ಟ ಮೊದಲದಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ, ನಾವು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದೇವೆ. ನಾವೆಲ್ಲರೂ ತಪ್ಪನ್ನು ಮಾಡಿ ದೇವರು ಎದುರು ನೋಡುವಂಥ ಆ ಮಟ್ಟದಲ್ಲಿ ನಾವು ಇಲ್ಲ. ವಿ ಹ್ಯಾವ್ ಫಾಲನ್ ಶಾರ್ಟ್ ಆಫ್ ಗಾಡ್ಸ್ ಗ್ಲೋರಿ. ದಟ್ ಮೀನ್ಸ್ ವಿ ಹ್ಯಾವ್ ಸಿನ್ಡ್. ಪಕ್ಕದಲ್ಲಿ ನೋಡಿ ಹೇಳಿ, ಈ ಲೋಕದಲ್ಲಿ ಪರ್ಫೆಕ್ಟ್ ವ್ಯಕ್ತಿ, ಪರಿಪೂರ್ಣ ವ್ಯಕ್ತಿ ಯಾರೂ ಇಲ್ಲ. ಆಮೇನ್. ಒಂದು ವೇಳೆ ನೀವು ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕ್ತಾ ಇರೋದಾದರೆ, ಪರಿಪೂರ್ಣ ಸಭೆಯನ್ನು ಹುಡುಕ್ತಾ ಇರೋದಾದರೆ, ಇದು ನಿಮಗೆ ಯೋಗ್ಯ ಸ್ಥಳ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅಂದರೆ ವಾಕ್ಯ ಹೇಳ್ತದೆ, ಈ ವಾಕ್ಯ ಯಾವಾಗ ಬರ್ತಾ ಇದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಸೊಲೊಮೋನನು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ, ಪ್ರಾರ್ಥಿಸಿದ ವೇಳೆಯಲ್ಲಿ, ಆಲಯವನ್ನು ಪ್ರತಿಷ್ಠೆ ಮಾಡಿ ಪ್ರಾರ್ಥಿಸುವಂಥ ವೇಳೆಯಲ್ಲಿ ದೇವರ ಆತನಿಗೆ ಸದುತ್ತರವಾಗಿ ಇದನ್ನು ದೇವರು ಹೇಳ್ತಾ ಇದ್ದಾರೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು. ಮೊದಲನೇ ಸತ್ಯ, ನಾನು ಮತ್ತು ನೀವು ದೇವರ ಹೆಸರಿನಿಂದ ಕರೆಯಲ್ಪಟ್ಟವರು, ಗುರುತಿಸಲ್ಪಟ್ಟವರು. ಹಲ್ಲೆಲೂಯ. ಪಕ್ಕದಲ್ಲಿ ನೋಡಿ ಹೇಳಿ, ನನ್ನ ಹೆಸರಿನ ಹಿಂದೆ, ನನ್ನ ಹೆಸರಿನ ಮುಂದೆ ಯೇಸುವಿನ ಹೆಸರಿದೆ. ನೀವು ಗ್ರಹಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ನೀವು ನೆನೆಸಿರ್ಬೋದು, ಅದೇಗೆ ಪಾಸ್ಟರ್ ನನ್ನ ತಂದೆ ತಾಯಿ ನನಗೆ ಹೆಸರಿಟ್ಟರು. ಆದರೆ ದೇವರೇನು ಹೇಳ್ತಿದ್ದಾರೆ ಗೊತ್ತಾ? ನನ್ನವರೆಂದು ಹೆಸರುಗೊಂಡ. ಆಮೇನ್. ಅಂದರೆ ಅರ್ಥ, ನನಗೆ ಮತ್ತು ನಿಮಗೆ ನಮ್ಮ ಹೆಸರಿನಲ್ಲಿ ವಿ ಹ್ಯಾವ್ ಕಾಲ್ಡ್ ಬೈ ಹಿಸ್ ನೇಮ್. ಆಮೇನ್. ಆತನ ಹೆಸರಿನಿಂದ ನಾವು ಕರೆಯಲ್ಪಟ್ಟರು, ಮೊದಲನೇ ಸತ್ಯ. ಆದರೆ ಇದಕ್ಕೆ ಕೌಂಟರ್ ಅಂದರೆ ಅದಕ್ಕೆ ತದ್ವಿರುದ್ಧವಾಗಿ ಅಥವಾ ವಿರುದ್ಧವಾಗಿ ಲೋಕ ಒಂದು ಸುಳ್ಳನ್ನು ಹೇಳುತ್ತೆ. ನಿನಗೆ ಯಾವ ಹೆಸರು ಇಲ್ಲ, ನಿನಗೆ ಯಾವ ರೆಕಗ್ನೇಷನ್ ಇಲ್ಲ, ನಿನ್ನನ್ನು ಯಾರು ಗುರುತಿಸೋದಿಲ್ಲ, ನೀನು ಯಾವುದಕ್ಕೆ ಯೋಗ್ಯನಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀನು ನನ್ನ ಹೆಸರುಳ್ಳವನು, ನೀನು ನನ್ನ ಹೆಸರುಳ್ಳವಳು. ಪ್ರೈಸ್ ದಿ ಲಾರ್ಡ್. ಹೇಳೋಣವಾ? ನಾನು ಕರ್ತನ ಹೆಸರುಳ್ಳವನು. ಆಮೇನ್. ಹಲ್ಲೆಲೂಯ. ನಮ್ಮ ಆತನ ಹೆಸರಿನಿಂದ ನಾವು ಗುರುತಿಸಲ್ಪಟ್ಟವರು. ವಿ ಹ್ಯಾವ್ ಕಾಲ್ಡ್, ವಿ ಹ್ಯಾವ್ ರೆಕಗ್ನೈಸ್ಡ್, ವಿ ಹ್ಯಾವ್ ಐಡೆಂಟಿಫೈಡ್ ಬೈ ದ ನೇಮ್ ಆಫ್ ಜೀಸಸ್. ಆಮೇನ್. ಇವತ್ತು ನಾವಿಲ್ಲಿ ಕುಳಿತಿರೋದಕ್ಕೆ ಕಾರಣ, ಇವತ್ತು ನಾವು ದೇವರನ್ನ ಆರಾಧಿಸೋದಕ್ಕೆ ಕಾರಣ ಆ ಹೆಸರಿನ ನಿಮಿತ್ತ. ಪ್ರೈಸ್ ದಿ ಲಾರ್ಡ್.
ಅದರಿಂದ ನಾನು ಮತ್ತು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸೈತಾನ ನಮಗೆ ಹೇಳುತ್ತೆ, ಲೋಕ ನಿನಗೆ ಹೇಳುತ್ತೆ, ನಿನಗೆ ಯಾವ ಗುರುತಿಲ್ಲ, ನಿನಗೆ ಯಾವ ಪರಿಚಯ ಇಲ್ಲ, ನಿನಗೆ ಯಾವ ಹಿನ್ನೆಲೆ ಇಲ್ಲ, ನೀನು ಯಾರಿಗೂ ಸೇರಿದವಳಲ್ಲ. ಆದರೆ ನಾವು ಹೇಳಬೇಕು, ನಾನು ಯೇಸುವಿನ ನಾಮದಿಂದ, ಯೇಸುವಿನ ಹೆಸರಿನಿಂದ ಗುರುತಿಸಲ್ಪಟ್ಟವನು, ಕರೆಯಲ್ಪಟ್ಟವನು, ಆರಿಸಲ್ಪಟ್ಟವನು, ಬೇರ್ಪಡಿಸಲ್ಪಟ್ಟವನು, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೊಂದು ಹೆಸರಿದೆ, ಆ ಹೆಸರು ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮ. ಆಮೇನ್. ನಿಮ್ಮ ಹೆಸರು ಒಂದು ವೇಳೆ ಸಂತೋಷ್ ಇರ್ಬೋದು, ಗ್ಲಾಡ್ವಿನ್ ಇರ್ಬೋದು, ಗ್ಲಾಡ್ಸನ್ ಇರ್ಬೋದು, ಸನಿಹಾ ಇರ್ಬೋದು, ಏನೇ ಇರಬಹುದು. ಆದರೆ ನೀವು ಆ ಹೆಸರಿನಿಂದ ಗುರುತಿಸಲ್ಪಡ್ತಾ ಇಲ್ಲ, ನೀವು ಗುರುತಿಸಲ್ಪಡ್ತಾ ಇರೋದು ಯೇಸುವಿನ ಹೆಸರಿನಿಂದ. ಯಾಕೆ ಸೈತಾನ ನಡುಗ್ತದೆ ಗೊತ್ತಾ? ಯಾಕೆ ದುರಾತ್ಮಗಳು ಅಡಗ್ತವೆ ಗೊತ್ತಾ? ಯಾಕೆ ಅಂಧಕಾರ ಶಕ್ತಿಗಳು ತಲೆಬಾಗ್ತವೆ ಗೊತ್ತಾ? ನನ್ನ ಹೆಸರಿನಿಂದ ಅಲ್ಲ, ನಾನು ಯೇಸುವಿನ ಹೆಸರಿನಿಂದ ಕರೆಯಲ್ಪಟ್ಟಿರುವ ನಿಮಿತ್ತ. ಅದರಿಂದ ಹೊಗಳಿಕೊಳ್ಳುವುದಕ್ಕೆ, ಉಬ್ಬಿಕೊಳ್ಳುವುದಕ್ಕೆ, ಹೆಚ್ಚಳ ಪಡೋದಕ್ಕೆ ಏನೂ ಇಲ್ಲ. ಇವತ್ತು ಯೇಸುವಿನ ನಾಮ ನನ್ನೊಂದಿಗೆ ಇರುವುದರಿಂದಲೇ ನನಗೆ ಬೆಲೆ ಇರೋದು. ಹಲ್ಲೆಲೂಯಾ. ನಮಗೆ ವೆಯ್ಟೇಜ್ ಇರೋದೇ, ನಮ್ಮ ಫೇಸ್ ವ್ಯಾಲ್ಯೂ ಇರೋದೇ ನಮ್ಮ ಹೆಸರಿನಿಂದಲೋ, ನಮ್ಮ ಯೂನಿವರ್ಸಿಟಿಯಿಂದಲೋ, ಕಾಲೇಜಿನಿಂದಲೋ, ನಮ್ಮ ಅಂತಸ್ತಿನಿಂದಲೋ, ಮನೆಯಿಂದಲೋ, ಸ್ಥಳದಿಂದಲೋ, ಬಂಗಾರದಿಂದಲೋ ಅಲ್ಲ, ಯೇಸುವಿನ ನಾಮದಿಂದ. ಸೈತಾನಿಗೆ ನಾವು ಹೇಳಬೇಕು, ನೀನು ನನ್ನನ್ನು ಹೇಗೆ ಗುರ್ತಿಡ್ತಿದೆಯೋ ಗೊತ್ತಿಲ್ಲ, ಆದರೆ ನಾನು ನಿನ್ನನ್ನು ನೆನಪಿಸೋದಕ್ಕೆ ಬಯಸ್ತೇನೆ. ನನ್ನ ಹೆಸರಿನ ಹಿಂದೆ ಯೇಸುವಿನ ಹೆಸರಿದೆ, ನನ್ನ ಹೆಸರಿನ ಮುಂದೆ ಯೇಸುವಿನ ಹೆಸರಿದೆ. ಹಲ್ಲೆಲೂಯಾ. ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು. ವಿರೋಧಿ ದಾಳಿ ಮಾಡುವಾಗ ನಾವು ಆತನನ್ನು ವಾಕ್ಯದ ಮೂಲಕ ದಾಳಿ ಮಾಡಬೇಕು. ನಮಗೊಂದು ಹೆಸರಿದೆ, ನಮಗೊಂದು ಹೆಸರು ಕೊಡಲ್ಪಟ್ಟಿದೆ, ದೇವರ ಮಗನು, ದೇವರ ಮಗಳು. ಹಲ್ಲೆಲೂಯಾ. ಅನೇಕ ಸಲ ಪಾಪ ಮಾಡಿದಾಗ, ಅನೇಕ ಸಲ ನಾವು ಎಡವಿ ಬಿದ್ದಾಗ, ಅನೇಕ ಸಲ ಸೋತು ಹೋಗುವಾಗ ಸೈತಾನ ಹೇಳ್ತಾನೆ, ಇನ್ನು ನೀನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಇನ್ನು ನೀನು ಪುನರ್ಸ್ಥಾಪನೆ ಸಾಧ್ಯವಿಲ್ಲ, ಇನ್ನು ನೀನು ಬೆಳೆಯೋದಕ್ಕೆ ಸಾಧ್ಯವಿಲ್ಲ, ಇನ್ನು ನೀನು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಿಲ್ಲ, ಇನ್ನು ನೀನು ಆತ್ಮಿಕವಾಗಿ ಫಲಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಹೇಳಬೇಕು, ನಾನು ನನ್ನ ಹೆಸರಿನಿಂದ ನಿಲ್ತಾ ಇಲ್ಲ, ಕರ್ತನ ಹೆಸರಿನಿಂದ ನಾನು ನಿಲ್ತಾ ಇದ್ದೇನೆ. ಅದಕ್ಕೆ ಮೀಕಾ ಪುಸ್ತಕದಲ್ಲಿ ಈಗ ಹೇಳುತ್ತೆ, ನನ್ನ ಶತ್ರುವೇ, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರು ಮತ್ತೆ ಏಳುವೆನು, ಕತ್ತಲಲ್ಲಿ ಕೂಳ್ತಿದ್ದರು ಯೆಹೋವನು ನನಗೆ ಬೆಳಕಾಗಿರುವನು. ಇವತ್ತು ನಾನು ಮತ್ತು ನೀವು ಹೇಳಬೇಕು ಸೈತಾನಿಗೆ, ಸೈತಾನನೇ, ನಾನು ಹೇಳ್ತಾ ಇರೋದು ನನ್ನ ಹೆಸರಿನಿಂದ ಅಲ್ಲ, ಕರ್ತನಾದ ಯೇಸುವಿನ ಹೆಸರಿನಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ಕುಗ್ಗಿಸುವುದಕ್ಕೆ ಸೈತಾನಿಗೆ ಅವಕಾಶ ಕೊಡಬೇಡ್ರಿ, ನಿಮ್ಮನ್ನು ಆರೋಪಿಸುವುದಕ್ಕೆ ಸೈತಾನಿಗೆ ಅವಕಾಶ ಕೊಡಬೇಡ್ರಿ, ನಿಮ್ಮನ್ನು ಕೆಳಗಡೆ ದಬ್ಬೋದಕ್ಕೆ ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಹೇಳಿ, ನನಗೊಂದು ಹೆಸರಿದೆ, ಆ ಹೆಸರೇ ಯೇಸುವಿನ ಹೆಸರು. ನನಗೊಂದು ನಾಮವಿದೆ, ಆ ನಾಮವೇ ಯೇಸುವಿನ ನಾಮ. ನನಗೊಂದು ಹೇಳಿಕೊಳ್ಳೋದಕ್ಕಾಗಿ ಒಂದು ಹೆಸರಿದೆ, ಅದೇ ಕರ್ತನ ಹೆಸರು. ವಾಕ್ಯ ಹೇಳ್ತದೆ, ಕರ್ತನ ಹೆಸರಿನಲ್ಲಿ ಒಳಗೆ ಬರುವವರಿಗೆ ಆಶೀರ್ವಾದ. ನೀವು ಸಭೆಗೆ ಬರುವಾಗ ಹೇಳಬೇಕು, ನೀವು ಮನೆಗೆ ಹೋಗುವಾಗ ಹೇಳಬೇಕು, ನಾನು ಕರ್ತನ ಹೆಸರಿನಲ್ಲಿ ಪ್ರವೇಶಿಸ್ತಾ ಇದ್ದೇನೆ. ಇವತ್ತು ಮೊದಲನೇ ಸತ್ಯ, ಫಸ್ಟ್ ಟ್ರೂತ್, ನಾವು ಆತನ ಹೆಸರುಳ್ಳವರು. ವಿ ಹ್ಯಾವ್ ಹಿಸ್ ನೇಮ್. ಆಮೇನ್. ನಮಗೆ ಆತನ ಹೆಸರು, ನಿಮ್ಮ ಹೆಸರು ಏನೇ ಆಗಿರಲಿ, ಸುಂದರ್, ಕುಂದರ್, ಮತ್ತೊಂದು ಏನೇ ಆಗಿರಲಿ, ನಿಮ್ಮ ಹೆಸರಿಗೆ ಆತನ ಹೆಸರು ಕೊಡಲ್ಪಟ್ಟಿದೆ. ಯು ಆರ್ ಕಾಲ್ಡ್ ಬೈ ಹಿಸ್ ನೇಮ್. ನೀವು ಆತನ ಹೆಸರಿನಿಂದ ಕರೆಯಲ್ಪಟ್ಟವರು. ಸೈತಾನ ಏನು ಹೇಳ್ತಾನೆ ಗೊತ್ತಾ? ನಿನಗೆ ಯಾವ ಹೆಸರು ಇಲ್ಲ, ನಿನಗೆ ಯಾವ ಐಡೆಂಟಿಟಿ ಇಲ್ಲ. ಫಸ್ಟ್ ಆಫ್ ಆಲ್, ಮೊದಲನೇ ಸಂಗತಿ, ಮೈ ಐಡೆಂಟಿಟಿ ಕಮ್ಸ್ ಫ್ರಮ್ ಜೀಸಸ್. ನನಗೆ ಗುರುತು ಬಂದಿರೋದೇ ಯೇಸುವಿನ ಹೆಸರಿನಿಂದ. ಜಾನ್ ಸ್ಟೀಫನ್ ಎಲ್ಲರಿಗೂ ಪರಿಚಯ ಆಗಿರೋದೇ ಯೇಸುವಿನ ಹೆಸರಿನಿಂದ. ಗ್ಲಾಡ್ವಿನ್ ಪರಿಚಯ ಆಗಿರೋದ್ರೆ ಯೇಸುವಿನ ಹೆಸರಿನಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸೈತಾನಿಗೆ ಹೇಳಬೇಕು, ನನ್ನ ಗುರುತು, ನನ್ನ ಪರಿಚಯ ಯೇಸು. ಹಲ್ಲೆಲೂಯಾ. ಮೈ ಐಡೆಂಟಿಟಿ ಇಸ್ ಜೀಸಸ್. ನನ್ನ ಗುರುತು ಯೇಸು. ಮೊದಲನೇ ಸತ್ಯ, ನನ್ನವರೆಂದು ಹೆಸರುಗೊಂಡವರು. ವಿ ಆರ್ ಕಾಲ್ಡ್ ಬೈ ಹಿಸ್ ನೇಮ್. ಪಕ್ಕದಲ್ಲಿ ನೋಡಿ, ಹೇಳಿ, ನೀವು ಆತನ ಹೆಸರಿನಿಂದ ಕರೆಯಲ್ಪಟ್ಟವರು. ಹೇಳಿ, ನೀವು ಆತನ ಹೆಸರಿನಿಂದ ಗುರುತಿಸಲ್ಪಟ್ಟವರು. ನಿಮ್ಮ ಪರಿಚಯ ಯೇಸುವಿನ ಹೆಸರಿನಲ್ಲಿದೆ. ಆಮೇನ್.
ನಿಮ್ಮ ಟೈಟಲ್ ಯೇಸುವಿನ ಹೆಸರಿನಲ್ಲಿದೆ. ಆಮೆನ್. ಎರಡನೇ ಸತ್ಯ, ದೇವರು ಹೇಳ್ತಾರೆ ನನ್ನ ಪ್ರಜೆಗಳು, ಮೈ ಪೀಪಲ್. ಅನೇಕರು ಹೇಳ್ತಾರೆ ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ, ನನ್ನ ಜೊತೆ ಯಾರೂ ಇಲ್ಲ, ನನ್ನ ಸಂಗಡ ಯಾರೂ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ ನೀವು ನನ್ನ ಪ್ರಜೆಗಳು. ಹಲ್ಲೆಲೂಯಾ. ನೀವದನ್ನು ಕಂಡುಹಿಡಿತಿದ್ದೀರೋ ಗೊತ್ತಿಲ್ಲ, ನಿಮಗೆ ಅದರ ಪರಿಚಯ ಇದೆಯಾ ಗೊತ್ತಿಲ್ಲ, ಆದರೆ ದೇವರು ಹೇಳ್ತಾ ಇದ್ದಾರೆ ನೀವು ನನ್ನ ಪ್ರಜೆಗಳು, ಯು ಆರ್ ಮೈ ಪೀಪಲ್. ಆದರೆ ನಾವು ಹೇಳೋದು ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿಗನು, ನಾನು ಅನಾಥಳು, ನನ್ನನ್ನು ಯಾರು ಗುರುತಿಸೋದಿಲ್ಲ, ನನಗೆ ಯಾರ ಪರಿಚಯ ಇಲ್ಲ. ಆದರೆ ದೇವರು ಹೇಳ್ತಾರೆ ನೀನು ನನ್ನವನು, ನನ್ನವಳು. ಯು ಆರ್ ಕಾಲ್ಡ್ ಬೈ ಮೈ ನೇಮ್, ಯು ಆರ್ ಮೈ ಪೀಪಲ್. ನೀನು ನನ್ನ ಪ್ರಜೆ. ಬಾಯಿಗಳನ್ನು ತೆರೆದು ಹೇಳೋಣವಾ, ನಾನು ಯೇಸುವಿನವನು, ಯೇಸುವಿನವಳು. ಹೇಳಿ, ಮೊದಲನೇದಾಗಿ ಯೇಸುವಿನ ನಾಮವುಳ್ಳವನು, ಯೇಸುವಿನ ನಾಮವುಳ್ಳವಳು. ಎರಡನೇದಾಗಿ ನಾನು ಯೇಸುವಿಗೆ ಸೇರಿದವನು. ಸೈತಾನ ಹೇಳೋದು ಏನು ಗೊತ್ತಾ, ನೀನು ಯಾರಿಗೂ ಸೇರೋದಿಲ್ಲ, ನಿನಗೆ ಯಾರೂ ಇಲ್ಲ, ನೀನು ಒಂಟಿ, ನೀನು ಅನಾಥೆ. ಆದರೆ ಹೇಳಬೇಕಿಲ್ಲ, ಇಲ್ಲ ನಾನು ಒಂಟಿ ಅಲ್ಲ, ಅನಾಥೆ ಅಲ್ಲ. ನೀವು ಸಿಂಗಲರ್ ಆಗಿದ್ರು, ಬ್ಯಾಚುಲರ್ ಆಗಿದ್ರು, ಮದುವೆ ಆಗಿದ್ರು, ಮದುವೆ ಆಗದಿದ್ರು, ನೀವು ಹೇಳಬೇಕು ನಾನು ಯೇಸುವಿನವನು, ನಾನು ಯೇಸುವಿನವಳು. ನೆವರ್ ಅಲೋ ದ ಎನಿಮಿ ಟು ಅಪ್ರೆಸ್ ಯು ಬೈ ಟೆಲ್ಲಿಂಗ್ ಯು ಆರ್ ನೋ ಬಾಡಿ. ನೀವು ಹೇಳಬೇಕು ಐ ಬಿಲಾಂಗ್ ಟು ಜೀಸಸ್, ಐ ಬಿಲಾಂಗ್ ಟು ಜೀಸಸ್. ನಾನು ಯೇಸುವಿಗೆ ಸೇರಿದವನು. ಹೆಮ್ಮೆಯಿಂದ ಹೇಳಬೇಕು, ಗರ್ವದಿಂದ ಹೇಳಬೇಕು ಈ ವಿಷಯದಲ್ಲಿ, ನಾನು ಯೇಸುವಿಗೆ ಸೇರಿದವನು, ಯೇಸುವಿಗೆ ಸೇರಿದವಳು. ಸೈತಾನ ಹೇಳ್ತಾನೆ ನಿನ್ನ ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ, ನಿನ್ನನ್ನು ವಿಚಾರಿಸೋರು ಯಾರೂ ಇಲ್ಲ, ನಿನ್ನನ್ನು ಕೇಳೋರು ಯಾರೂ ಇಲ್ಲ, ನಿನ್ನನ್ನು ನೋಡೋರು ಯಾರೂ ಇಲ್ಲ, ನಿನ್ನ ಬಗ್ಗೆ ಯೋಗಕ್ಷೇಮ ವಿಚಾರಿಸೋರು ಯಾರೂ ಇಲ್ಲ. ಪರಲೋಕದ ತಂದೆ ಇದ್ದಾನೆ. ಬೈಬಲ್ ಹೇಳುತ್ತೆ ಆತನು ಇಮ್ಯಾನುವೇಲ್, ನಮ್ಮ ಸಂಗಡ ಇರುವ ಆತನು. ಅಲ್ಲೆಲ್ಲೂ ಪಕ್ಕದಲ್ಲಿ ನೋಡಿ ಹೇಳಿ, ನಿಮ್ಮನ್ನು ಕರೆದ ದೇವರು ಯಾವಾಗಲೂ ನಿಮ್ಮ ಸಂಗಡ ಇರುವ ದೇವರು. ಯಾವಾಗಲೂ ನಾನು ಒಂಟಿ ಅನಾಥೆ ಅಂತ ಹೇಳಬೇಡಿ. ಹೇಳಿ ನಾನು ಒಂಟಿ ಅನಾಥೆ ಯಾರೂ ಇಲ್ಲ ಎಂಬುದಾಗಿ ಹೇಳಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ ನನ್ನ ಪ್ರಜೆಗಳು, ಮೈ ಪೀಪಲ್. ಯಾರಾದರೂ ಹೇಳ್ತಾರ? ಸತ್ಯವೇದ ಹೇಳುತ್ತೆ ಹೆತ್ತ ತಾಯಿಯೇ ತನ್ನ ಮಗುವನ್ನು ಮರೆತರು, ನಾನು ನಿನ್ನನ್ನು ಮರೆಯೆ. ಆಮೇನ್. ದೇವರು ಹೇಳ್ತಾರೆ ಎಷ್ಟೋ ಸಲ ನಾವು ಆತನನ್ನು ನೋಯಿಸಿದಾಗಲೂ, ಆತನಿಂದ ದೂರ ಹೋದಾಗಲೂ, ಆತನಿಗೆ ವಿರುದ್ಧವಾಗಿ ನಡ್ಕೊಂಡಾಗಲೂ ಆತ ನಮ್ಮ ಮೇಲೆ ಕರುಣೆಯನ್ನು, ಕೃಪೆಯನ್ನು ತೋರಿಸುವ ಆತನಾಗಿದೆ. ಆತನು ಹೇಳ್ತಾನೆ ನನ್ನ ಪ್ರಜೆ ಈಸ್ ಮೈ ಸನ್, ಮೈ ಡಾಟರ್. ಯಾರಿಗೆ ನನ್ನ ಪ್ರಜೆ ಅಂತ ಹೇಳ್ತಾರೆ ಗೊತ್ತಾ? ನೀವು ಯಾವ ಪ್ರಜೆ? ಸಾಧಾರಣವಾಗಿ ಭಾರತದ ಪ್ರಜೆ. ಒಂದು ದೇಶಕ್ಕೆ ನೀವು ಸೇರಿರುವಾಗ, ಹಕ್ಕು ಬಾಧ್ಯವಾಗಿ ಜನ್ಮಸಿದ್ಧ ಹಕ್ಕಾಗಿ ಅದು ಕೊಟ್ಟಿರುವಾಗ ನಾವು ಹೇಳ್ಬೋದು ಐ ಆಮ್ ಎ ಇಂಡಿಯನ್ ಸಿಟಿಸನ್, ನಾನು ಭಾರತದ ಪ್ರಜೆ. ಪರಲೋಕ ಏನು ಹೇಳುತ್ತೆ ಗೊತ್ತಾ? ಈತನು ಪರಲೋಕದ ಪ್ರಜೆ. ಅದೇ ಅರ್ಥ, ನನ್ನ ಪ್ರಜೆ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳಿ, ನೀವು ಈ ಲೋಕದವರಲ್ಲ, ನೀವು ಪರಲೋಕದ ನಿವಾಸಿಗಳು, ನೀವು ಪರಲೋಕ ನಿವಾಸಿಗಳು. ಅದರ ನಿಮಿತ್ತವೇ ದೇವರು ಹೇಳ್ತಾರೆ ಯು ಬಿಲಾಂಗ್, ಯು ಆರ್ ಮೈ ಪೀಪಲ್, ನೀ ನನ್ನ ಪ್ರಜೆ. ನಾವು ಪರಲೋಕ ಭಾವ, ಅದಕ್ಕೆ ಸತ್ಯವೇದ ಹೇಳುತ್ತೆ ಇಹಲೋಕ ಭಾವದವರಾಗಿರಬೇಡಿ, ಪರಲೋಕ ಭಾವದವರಾಗಿರಿ. ಇಹಲೋಕದ ಸಂಗತಿಗಳನ್ನು ಹುಡುಕಬೇಡಿ, ಪರಲೋಕದ ಸಂಗತಿಗಳನ್ನು ಹುಡುಕಿ. ಮೇಲಿನವುಗಳನ್ನು ಹುಡುಕಿ, ಕೆಳಗಿನವುಗಳನ್ನಲ್ಲ. ಹಲ್ಲೆಲೂಯಾ. ಎರಡನೇ ಸತ್ಯ, ಇವತ್ತು ನಾನು ಮತ್ತು ನೀವು ಆತನ ಪ್ರಜೆಗಳು. ವಿ ಆರ್ ಹಿಸ್ ಸಿಟಿಸನ್, ವಿ ಆರ್ ಹಿಸ್ ಪೀಪಲ್. ಸೈತಾನ ಏನು ಹೇಳ್ತಾನೆ ಗೊತ್ತಾ? ನೀನು ಪರಲೋಕಕ್ಕೆ ಹೋಗಲ್ಲ, ನೀನು ಪರಲೋಕಕ್ಕೆ ಸೇರಲ್ಲ, ನಿನಗೂ ಪರಲೋಕಕ್ಕೆ ಸಂಬಂಧ ಇಲ್ಲ, ನೀನು ಪರಲೋಕಕ್ಕೆ ಹೋಗೋ ಸಾಧ್ಯನೇ ಇಲ್ಲ. ನಿನಗೇನು ಪ್ರಾಬ್ಲಮ್? ಇದು ನಾನು ನನ್ನ ಯಜಮಾನನಿಗೆ ಸೇರಿದ್ದು. ಹಲ್ಲೆಲೂಯಾ. ಆತನನ್ನು ಅಂಗೀಕರಿಸಿದ್ದಾನೆ. ನೆನ್ಪಿಟ್ಕೊಳ್ಳಿ, ನಾವು ಆತನನ್ನು ಆರಿಸಿಕೊಳ್ಳಿಲ್ಲ, ಆತ ನಮ್ಮನ್ನು ಆರಿಸಿಕೊಂಡನು. ಹಲ್ಲೆಲೂಯಾ. ನಾವು ಆತನ ರಕ್ಷಕನ, ನಾವು ಆತನನ್ನು ದೇವರಾಗಿ ಅಂಗೀಕರಿಸ, ಆತನ ನಮ್ಮನ್ನು ತನ್ನ ಪ್ರಜೆಯಾಗಿ ಮೊದಲು ಅಂಗೀಕರಿಸಿದನು. ನಾವು ಆತನನ್ನು ಪ್ರೀತಿಸಲಿಲ್ಲ, ಆತನ ನಮ್ಮನ್ನು ಮೊದಲು ಪ್ರೀತಿಸಿದನು. ಪ್ರೈಸ್ ದಿ ಲಾರ್ಡ್. ಆತನ ಎಲ್ಲವನ್ನು ಮೊದಲು ಮಾಡಿದಿರುವ ನಿಮಿತ್ತ ಆತನ ಹೇಳುವುದಕ್ಕೆ ಹೆಚ್ಚು ಬೆಲೆ ಇದೆ. ಆತನಿಗೆ ಹೇಳ್ತಾ ಇದ್ದಾನೆ ಯು ಆರ್ ಮೈ ಪೀಪಲ್. ಇವತ್ತು ನೀವು ಹೇಳಬೇಕು ನಾನು ಯೇಸುವಿನ ಪ್ರಜೆ,
ನಾನು ಪರಲೋಕಕ್ಕೆ ಸೇರಿದವನು, ನಾನು ಪರಲೋಕದ ನಿವಾಸಿ, ನಾನು ದೇವರ ರಾಜ್ಯಕ್ಕೆ ಸೇರಿದವಳು. ಅರಿಕೆ ಮಾಡ್ರಿ, ನಾನು ಆತನ ಹೆಸರುಳ್ಳವನು, ಆತನ ಹೆಸರುಳ್ಳವಳು, ನಾನು ಆತನಿಗೆ ಸೇರಿದವನು. ಪರಲೋಕ ನನ್ನ ಸಂಗಡ ಇದೆ, ದೇವದೂತ ಗಣಗಳು ನನ್ನ ಸಂಗಡ ಇದೆ, ದೇವರು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನಾನು ಹೋಗುವ ಎಲ್ಲ ಸ್ಥಳಗಳಲ್ಲಿ ಆತ ನನ್ನನ್ನು ಕಾಯ್ತಾನೆ. ಸೈತಾನ ಹೇಳೋದು, ನಾನು ನೆನ್ಪಿಡಿ, ನಾನು ಆರಂಭದಲ್ಲಿ ಹೇಳಿದೆ, ದೇವರ ವಾಕ್ಯದ ಸತ್ಯ, ಲೋಕದ ಸುಳ್ಳುಗಳೇನು. ದೇವರ ವಾಕ್ಯ ಏನು ಹೇಳುತ್ತೆ? ಮೊದಲನೇದಾಗಿ ನನ್ನ ಹೆಸರುಳ್ಳವರು. ಲೋಕ ಏನು ಹೇಳುತ್ತೆ? ನಿನಗೆ ಯಾವ ಪರಿಚಯ ಇಲ್ಲ, ನಿನಗೆ ಯಾವ ಹೆಸರು ಇಲ್ಲ, ನೀನು ಯಾರಂತ ಗುರುತಿಲ್ಲ. ಆದರೆ ದೇವರು ಹೇಳ್ತಾರೆ, ನನ್ನ ಗುರುತು ನಿನಗಿದೆ, ನಿನ್ನ ಗುರುತು ನನಗಿದೆ. ಐ ನೋ ಯು, ನಾನು ನಿನ್ನನ್ನು ಅರಿತಿದ್ದೇನೆ. ಯೆಶಾಯ 43:1, ಯೆಶಾಯ 41:1 ಇದರಲ್ಲೆಲ್ಲ ನೋಡುವಾಗ ನೀನು ನನ್ನ ಪ್ರಜೆ, ನನ್ನವನು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಸೈತಾನ ಸುಳ್ಳಿಗೆ ಕಿವಿಗೊಡಬೇಡಿ. ಪಕ್ಕದಲ್ಲಿ ನೋಡಿ ಹೇಳಿ, ಸೈತಾನ ಸುಳ್ಳಿಗೆ ಕಿವಿಗೊಡಬೇಡಿ. ಹೇಳಿ, ಸೈತಾನನ ಸುಳ್ಳಿಗೆ ಕಿವಿಗೊಡಬೇಡಿ. ನೀವು ಆತನ ಹೆಸರುಳ್ಳವರು. ಹೇಳಿ, ನೀವು ಆತನ ಹೆಸರುಳ್ಳವರು, ನೀವು ಆತನ ಪ್ರಜೆ, ನೀವು ಪರಲೋಕದ ನಿವಾಸಿ. ಮೂರನೇದಾಗಿ ನಾವು ನೋಡ್ತೇವೆ, ತಮ್ಮನ್ನು ತಗ್ಗಿಸಿಕೊಂಡು. ದೇವರ ವಾಕ್ಯ ನಮ್ಮನ್ನು ಯಾವಾಗಲೂ ತಗ್ಗಿಸಿಕೊಳ್ಳೋದಕ್ಕೆ ಹೇಳುತ್ತೆ. ಲೋಕ ಏನು ಹೇಳುತ್ತೆ ಗೊತ್ತಾ? ತಗ್ಗಿಸ್ಕೊಳ್ಬೇಡ, ಬೇರೆಯವ್ರ ಮುಂದೆ ಸಣ್ಣವನಾಗಬೇಡ, ನಿನಗೊಂದು ಮರ್ಯಾದೆ ಇದೆ, ನಿನಗೊಂದು ಗೌರವ ಇದೆ, ನಿನಗೊಂದು ಪ್ರೆಸ್ಟೀಜ್ ಇದೆ, ನಿನಗೊಂದು ಸ್ಟೇಟಸ್ ಇದೆ. ಆದರೆ ನಾನು ಹೇಳಲ್ಲ, ಎಷ್ಟು ನಾವು ತಗ್ಗಿಸ್ಕೊಳ್ತೇವೋ ಅಷ್ಟು ದೇವರು ನಮ್ಮನ್ನು ಮೇಲೆತ್ತುತ್ತಾನೆ. ಬೈಬಲ್ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ, ಆಗೆಲ್ಲ ಆತ ನಿಮ್ಮನ್ನು ಮೇಲೆ ಕೆತ್ತುವನು. ನೆನ್ಪಿಟ್ಕೊಳ್ರಿ, ತಗ್ಗಿಸಿಕೊಳ್ಳುವುದು ಅವಮಾನ ಅಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತಗ್ಗಿಸಿಕೊಳ್ಳುವುದು ಅವಮಾನ ಅಲ್ಲ. ಹ್ಯುಮಿಲಿಟಿ ಈಸ್ ನಾಟ್ ಎ ಶೇಮ್, ಹ್ಯುಮಿಲಿಟಿ ಈಸ್ ಎ ಕ್ಯಾರೆಕ್ಟರ್. ಐ ವಾಂಟ್ ಟು ರಿಪೀಟ್, ಹ್ಯುಮಿಲಿಟಿ ಈಸ್ ನಾಟ್ ಎ ಶೇಮ್, ಹ್ಯುಮಿಲಿಟಿ ಈಸ್ ಎ ಕ್ಯಾರೆಕ್ಟರ್. ಕೆಲವರು ಹೇಳ್ತಾರೆ, ನಾನು ಯಾಕೆ ತಗ್ಗಿಸ್ಕೊಳ್ಬೇಕು, ನಾನು ಯಾಕೆ ಸಾರಿ ಹೇಳಬೇಕು, ನಾನು ಯಾಕೆ ಹೋಗಿ ಪ್ರೈಸ್ ಲಾರ್ಡ್ ಹೇಳಬೇಕು? ನಿಮ್ಮ ಗಂಟ ಹೋಗುತ್ತೆ, ನಿಮ್ಮ ಆಸ್ತಿನ ಹೋಗುತ್ತೆ. ತಗ್ಗಿಸ್ಕೊಳ್ಳಿ. ಹಂಬಲ್ ಯೋರ್ ಸೆಲ್ಫ್. ಯಾವಾಗ ನಾವು ತಗ್ಗಿಸ್ಕೊಳ್ತೇವೋ ವಿ ಗೆಟ್ ದ ಅಟೆನ್ಷನ್ ಆಫ್ ಗಾಡ್. ಪಕ್ಕದಲ್ಲಿ ನೋಡಿ ಹೇಳಿ, ದೇವರ ಗಮನ ನಿಮ್ಮ ಕಡೆ ಬರಬೇಕಾ? ನೀವು ಸತ್ಯವೇದದಲ್ಲಿ ಆದಿ ಕಾಂಡದಿಂದ ಪ್ರಕಟಣೆವರೆಗೆ ಎಲ್ಲ ಕಡೆ ನೋಡ್ರಿ, ಅರಸರುಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಆತನ ಕರೆಯಲ್ಪಟ್ಟವರಿರ್ಬೋದು, ಯಾರೆಲ್ಲ ತಗ್ಗಿಸ್ಕೊಂಡ್ರೋ ಇಮಿಡಿಯೇಟ್ ದೇವರ ಗಮನ ಅವ್ರ ಕಡೆಗೆ ಹೋಯ್ತು. ದೇವರ ಗಮನ ನಿಮ್ಮ ಕಡೆ ಬರಬೇಕಾ? ಪಕ್ಕದಲ್ಲಿ ನೋಡಿ ಹೇಳಿ, ಪ್ರೀತಿಯಿಂದ ಹೇಳಿ, ದೇವರ ಕಡೆ ನಿಮ್ಮ ಗಮನ ಬರಬೇಕು. ದೇವರ ಗಮನ ನಿಮ್ಮ ಕಡೆ ಬರಬೇಕಾ? ಭಾಳ ಪ್ರೀತಿಯಿಂದ ಹೇಳಿ, ತಗ್ಗಿಸ್ಕೊಳ್ಳಿ. If you need God's attention, humble yourself. Humility is not a shame. Humility is a character. ತಗ್ಗಿಸಿಕೊಳ್ಳೋದು ಅವಮಾನ ಅಲ್ಲ. ಕೆಲವರು ಹೇಳ್ತಾರೆ, ಪಾಸ್ಟರ್ ಎಷ್ಟು ಸಲ ತಗ್ಗಿಸ್ಕೊಳ್ಳೋದು, ನಾನೇ ಸಣ್ಣವನಾಗಬೇಕಾ, ನಾನೇ ಚಿಕ್ಕವನಾಗಬೇಕಾ? ಬೈಬಲ್ ಹೇಳ್ತೆ, ಈ ಲೋಕದಲ್ಲಿ ದೊಡ್ಡವನೆನಿಸಿಕೊಳ್ಳುವನು ಪರಲೋಕದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಈ ಲೋಕದಲ್ಲಿ ಚಿಕ್ಕವನೆನಿಸಿಕೊಳ್ಳುವನು ಪರಲೋಕದಲ್ಲಿ ದೊಡ್ಡವನೆನಿಸಿಕೊಳ್ಳುವ. ಈಗ ನೀವು ಆಯ್ಕೆ ಮಾಡ್ಕೊಳ್ಳಿ, ಯಾವುದು ಬೆಸ್ಟು? ಯಾವ್ದು ಬೆಸ್ಟು? ಯಾವ್ದು ಬೆಸ್ಟು? ಈ ಲೋಕದಲ್ಲಿ ಚಿಕ್ಕವರಾಗಿರೋದು ಬೆಸ್ಟಾ, ಪರಲೋಕದಲ್ಲಿ ದೊಡ್ಡವರೆನಿಸಿಕೊಳ್ಳೋದು ಬೆಸ್ಟಾ? ಅಥವಾ ಈ ಲೋಕದಲ್ಲಿ ದೊಡ್ಡವರಾಗಿದ್ದುಕೊಂಡು ತುಂಬ ಸ್ಟೇಟಸ್ಸು ಮೇಂಟೈನ್ ಮಾಡಿಕೊಂಡು ಪರಲೋಕದಲ್ಲಿ ಚಿಕ್ಕವರೆನಿಸಿಕೊಳ್ಳೋದು ಬೆಸ್ಟಾ? ಅದಕ್ಕೆ ಸತ್ಯವೇದ ಹೇಳುತ್ತೆ, ತಗ್ಗಿಸಿಕೊಳ್ಳಿ. ಅದಕ್ಕೆ ಬೈಬಲ್ ಹೇಳುತ್ತೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು. ಹೇಳೋಣವಾ, ನನ್ನನ್ನು ತಗ್ಗಿಸಿಕೊಳ್ತೇನೆ. ಮನಸ್ಸಿರೋರು ಮಾತ್ರ, ಒತ್ತಾಯಪೂರ್ವಕವಾಗಿ ಅಲ್ಲ.
ಮನಸ್ಸಿರೋರು ಮಾತ್ರ. ಎಲ್ಲಿಂದ ತಗ್ಗಿಸಿಕೊಳ್ಳೋದು ಎಲ್ಲಿಂದ ಆರಂಭ ಆಗಬೇಕು ಗೊತ್ತಾ? ನಿಮ್ಮ ಮನೆಯಿಂದ. ನಿಮ್ಮ ಮನೆಯಲ್ಲಿ, ನಿಮ್ಮ ಸಂಬಂಧಗಳಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ, ಸಮಾಜದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ತಗ್ಗಿಸಿಕೊಳ್ಳಿ. ಹಲ್ಲೆಲೂಯಾ. ಎಷ್ಟರ ಮಟ್ಟಿಗೆ ನೀವು ತಗ್ಗಿಸ್ಕೊಳ್ತೀರೋ ಅಷ್ಟು ದೇವರು ನಿಮ್ಮನ್ನು ಸಂಧಿಸ್ತಾನೆ. ದ ಮೋರ್ ಯು ಹಂಬಲ್, ದ ಮೋರ್ ಯು ಕ್ಯಾನ್ ಸಿ ಗಾಡ್. ಎಷ್ಟು ನೀವು ತಗ್ಗಿಸ್ಕೊಳ್ತೀರೋ ಅಷ್ಟು ಹೆಚ್ಚು ದೇವರು ನೀವು ನೋಡ್ಬೋದು. ಎಷ್ಟು ಹೆಚ್ಚಿಸ್ಕೊಳ್ತೀರೋ ಯಾರನ್ನು ನೋಡ್ಬೋದು? ಅಪೋಸಿಟ್ ಪಾರ್ಟಿಯನ್ನು ನೋಡ್ಬೋದು. ಪಾಸ್ಟ್ ಆಗಲೇ ಹೇಳಿದ್ರಲ್ಲ, ಅಪೋಸಿಟ್ ಪಾರ್ಟಿ ಗೊತ್ತಲ್ಲ, ಆತ್ಮಿಕ ಲೋಕದಲ್ಲಿ ಎಷ್ಟು ಹೆಚ್ಚಿಸ್ಕೊಳ್ತೀರೋ ಯಾರನ್ನ ಭೇಟಿ ಮಾಡ್ಬೋದು? ಆಪೋಸಿಟ್ ಪಾರ್ಟಿಯವ್ರನ್ನ ಭೇಟಿ ಮಾಡ್ಬೋದು. ನೀವು ಚೂಸ್ ಮಾಡಿ ಯಾರನ್ನು ಭೇಟಿ ಮಾಡಬೇಕು. ಎಷ್ಟು ತಗ್ಗಿಸ್ಕೊಳ್ತೀರೋ ಅಷ್ಟು ನೀವು ದೇವರನ್ನು ಸಂಧಿಸಬಹುದು. ದ ಮೋರ್ ಯು ಹಂಬಲ್, ದ ಮೋರ್ ಯು ಕ್ಯಾನ್ ಸಿ ಗಾಡ್. ಹ್ಯುಮಿಲಿಟಿ ಈಸ್ ಅ ಕೀ. ಈ ರಹಸ್ಯ ನಾನು ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ. HIS ನೆನ್ಪಿಟ್ಕೊಳ್ಳಿ. ಮತ್ತೆ ನನ್ನ ಜೊತೆ ಹೇಳ್ತೀರಾ? HIS. ಹ್ಯುಮಿಲಿಟಿ, ಇಂಟಿಗ್ರಿಟಿ, ಸಿಂಪ್ಲಿಸಿಟಿ. ಮತ್ತೊಮ್ಮೆ, ಹ್ಯುಮಿಲಿಟಿ, ಇಂಟಿಗ್ರಿಟಿ, ಸಿಂಪ್ಲಿಸಿಟಿ. ತಗ್ಗಿಸಿಕೊಳ್ಳುವುದು, ಪಾರದರ್ಶಕವಾಗಿರೋದು, ಸರಳವಾಗಿರೋದು. ಈ ಗುಣಗಳು ನಿಮ್ಮಲ್ಲಿದ್ದರೆ, ಈ ಸ್ವಭಾವಗಳು ನಿಮ್ಮಲ್ಲಿದ್ದರೆ ನೀವು ದೇವರನ್ನು ಕಾಣಬಹುದು. ದೇವರನ್ನ ಜನ ನಿಮ್ಮಲ್ಲಿ ಕಾಣಬಹುದು. ಎರಡೂ ಸಾಧ್ಯ ಇದೆ. ಬೋತ್ ದ ಥಿಂಗ್ಸ್ ಆರ್ ಪಾಸಿಬಲ್. ವೆನ್ ಯು ಹಂಬಲ್ ಯುವರ್ ಸೆಲ್ಫ್, ವೆನ್ ಯು ಲಿವ್ ಎ ಇಂಟಿಗ್ರಿಟಿ ಲೈಫ್, ವೆನ್ ಯು ಹ್ಯಾವ್ ಸಿಂಪ್ಲಿಸಿಟಿ, ಯು ಕ್ಯಾನ್ ಸಿ ಗಾಡ್ ಆ್ಯಂಡ್ ಪೀಪಲ್ ಕ್ಯಾನ್ ಸಿ ಗಾಡ್ ಇನ್ ಯು. ನಿಮ್ಮಲ್ಲಿ ಸರಳತೆ ಇರುವಾಗ, ನಿಮ್ಮಲ್ಲಿ ತಗ್ಗಿಸಿಕೊಳ್ಳುವಿಕೆ ಇರುವಾಗ, ನಿಮ್ಮಲ್ಲಿ ಯಥಾರ್ಥತ್ವ, ಪಾರದರ್ಶಕತೆ ಇರುವಾಗ ನೀವು ದೇವರನ್ನು ಕಾಣಬಹುದು. ದೇವರನ್ನು ನಿಮ್ಮಲ್ಲಿ ಲೋಕ, ಜನ ಕಾಣಬಹುದು. ಇದಕ್ಕೆ ತದ್ವಿರುದ್ಧವಾದದ್ದು, ತಗ್ಗಿಸಿಕೊಳ್ಳೋದಕ್ಕೆ ತದ್ವಿರುದ್ಧವಾದದ್ದೇನ್ರಿ? ಲೋಕ ಏನು ಹೇಳುತ್ತೆ ಗೊತ್ತಾ? ಇಲ್ಲ ಅವ್ರ ಮುಂದೆ ತಲೆ ಬಾಗಬೇಡ. ಸೈತಾನ ಏನು ಹೇಳ್ತಾನೆ ಗೊತ್ತಾ? ಸಾರಿ ಎಲ್ಲ ಹೇಳ್ಬೇಡ, ನೀನಾಗಿ ನೀನು ಹೋಗಿ ಪ್ರೈಸ್ ಲಾರ್ಡ್ ಕೂಡ ಹೇಳ್ಬೇಡ, ಅವ್ರ ಮನೆಗೆಲ್ಲ ನೀನು ಭೇಟಿ ಮಾಡಬೇಡ, ಅವ್ರನ್ನೆಲ್ಲ ಹೋಗಿ ನೀನು ಸಂಧಿಸಬೇಡ. ಹಲೋ, ತಗ್ಗಿಸಿಕೊಳ್ಳುವುದಕ್ಕೆ ತದ್ವಿರುದ್ಧ ನಾವು ಯಾವುದನ್ನು ಹಿಂಬಾಲಿಸ್ತಾ ಇದ್ದೇವೆ, ಯಾವುದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ? ನಾವು ತಗ್ಗಿಸಿಕೊಳ್ತಾ ಇದ್ದೇವಾ? ನಮ್ಮನ್ನು ನಾವು ಖಾಲಿ ಬರೆದು ಮಾಡ್ಕೊಳ್ತಾ ಇದ್ದೇವಾ? ಪಾಸ್ಟರ್ ಏನು ಯಾವಾಗಲೂ ತಗ್ಗಿಸ್ಕೊಳ್ಳಿ ಅಂತೀರಿ? ಎಷ್ಟು ತಗ್ಗಿಸ್ಕೊಳ್ಳೋದು? ಫಿಲಿಪ್ಪಿ 2ನೇ ಅಧ್ಯಾಯಕ್ಕೆ ಬನ್ನಿರಿ. ಫಿಲಿಪ್ಪಿ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಹೊಸ ಒಡಂಬಡಿಕೆಯಲ್ಲಿದೆ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಪಕ್ಷಪಾತದಿಂದಾಗಲಿ ಒಣಹಿಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠವೆಂದೆಣಿಸಲಿ. ನೋಡಿ, 3ನೇ ವಾಕ್ಯದಿಂದ ಗಮನ ಹರಿಸಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದೆಣಿಸಲಿ. ಮುಂದೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ನೋಡಲಿ. ಕೆಲವರು ಕೇಳ್ತಾರಲ್ಲ, ಎಷ್ಟು ತಗ್ಗಿಸ್ಕೊಳ್ಬೇಕು? ಇಲ್ಲಿದೆ ನೋಡಿ ಅದಕ್ಕೆ ಉತ್ತರ. ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯೇಸು ಎಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸ್ಕೊಂಡು ಅಂತ ಹೇಳಿದ್ರೆ, ಸ್ವತಃ ಗುರುವಾಗಿದ್ರು ಕೂಡ, ಎಲ್ಲವನ್ನು ಸೃಷ್ಟಿಸಿದ ಆತನಾಗಿದ್ರು ಕೂಡ, ತಾನೇ ನಿರ್ಮಿಸಿದ ಸೃಷ್ಟಿಯ ಮುಂದೆ ತನ್ನ ಕೈಪಾವುಡವನ್ನು ಆತನು ಬಿಚ್ಚಿ, ಆತನ ಮುಂದೆ, ಸೃಷ್ಟಿಯ ಮುಂದೆ ಮೊಣಕಾಲೂರಿ ಬಾಗಿ ಅವರ ಕಾಲುಗಳನ್ನು ತೊಳೆದು ತನ್ನ ಕೈಪಾವುಡದಿಂದ ಒರೆಸ್ತಾ ಇದ್ದಾನೆ.
ಇಲ್ಲಿ ಯೇಸುವಿಗಿಂತ ಬಹಳ ದೊಡ್ಡವರು ಯಾರಾದರೂ ಇದ್ದರೆ ತಗ್ಗಿಸ್ಕೊಳ್ಬೇಡಿ. ಇಫ್ ಯು ಆರ್ ಗ್ರೇಟರ್ ದೆನ್ ಜೀಸಸ್, ಯೇಸು ಎಷ್ಟರ ಮಟ್ಟಿಗೆ ತಗ್ಗಿಸ್ಕೊಂಡು, ಹೌ ಮಚ್ ಜೀಸಸ್ ಹಂಬಲ್ಡ್. ತನ್ನ ಸೃಷ್ಟಿಯ ಮುಂದೆ, ತಾನು ಉಂಟು ಮಾಡಿದ, ತಾನು ನಿರ್ಮಿಸಿದ ಸೃಷ್ಟಿಯ ಮುಂದೆ ಆತನು ತನ್ನನ್ನು ಬರೆದು ಅಲ್ಲಿಗೆ ನಿಲ್ಲಿಲ್ಲ. ನೋಡಿ, ಸತ್ಯವೇದ ಹೇಳ್ತಾ ಇದೆ, ಮುಂದೆ ನಾವು ನೋಡೋಣ. ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. 6ನೇ ವಾಕ್ಯ 7ನೇ ವಾಕ್ಯ ಚೆನ್ನಾಗಿ ಗಮನಿಸ್ಕೊಳ್ಳಿ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶ್ಯನಾದನು. ಬೈಬಲ್ ಹೇಳ್ತದೆ, ಈ ಎಂಪ್ಟಿಡ್ ಹಿಮ್ಸೆಲ್ಫ್, ಈ ಕಂಪ್ಲೀಟ್ಲಿ ಎಂಪ್ಟಿಡ್ ಹಿಮ್ಸೆಲ್ಫ್, ತನ್ನನ್ನು ಬರಿದು ಮಾಡಿಕೊಂಡನು. ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ತಗ್ಗಿಸ್ಕೊಳ್ಬೇಕಂದ್ರೆ ಖಾಲಿ ಆಗುವವರೆಗೂ. ಯಾರು ಖಾಲಿ ಆಗಬೇಕು? ಜಾನ್ ಸ್ಟೀಫನ್ ಖಾಲಿ ಆಗಬೇಕು. ಯಾರು ಖಾಲಿ ಆಗಬೇಕು? ನಿಮ್ಮ ಹೆಸರು ಹೇಳಿಕೊಳ್ಳಿ. ಖಾಲಿ ಆಗಬೇಕು. ಅಲ್ಲಿವರೆಗೂ ತಗ್ಗಿಸ್ಕೊಳ್ಬೇಕು. ಅಲ್ಲಿವರೆಗೂ ಎಷ್ಟರ ಮಟ್ಟಿಗೆ ಅಂದರೆ ಬೈಬಲ್ ಹೇಳ್ತಾರೆ, ತನ್ನನ್ನು ಬರಿದು ಮಾಡಿಕೊಂಡು ಈ ಎಂಪ್ಟಿಡ್ ಹಿಮ್ಸೆಲ್ಫ್. ಕೆಲವರು ಹೇಳ್ತಾರೆ, ನನಗೂ ಮಾನ ಮರ್ಯಾದೆ ಇದೆ. ಕೇಳಿದ್ದೀರಾ ಮಾತು? ನನಗೂ ಪ್ರತಿಷ್ಠೆ ಇದೆ, ನನಗೂ ಸ್ವಾಭಿಮಾನ ಇದೆ. ಯೇಸುಗೆ ಅದೆಲ್ಲ ಇರಲಿಲ್ಲ ಅಂತ ನೆನೆಸ್ತೀರಾ? ಡೂ ಯು ಥಿಂಕ್ ಜೀಸಸ್ ಡಿಡ್ ನಾಟ್ ಹ್ಯಾವ್ ದೋಸ್ ಥಿಂಗ್ಸ್? ಯೇಸುವಿಗೆ ಇರಲಿಲ್ವಾ? ನಮಗೆಲ್ಲರಿಗಿಂತಲೂ, ಈ ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳಿಗಿಂತಲೂ ಎಷ್ಟೋ ಪಟ್ಟು ಎಣಿಸಲಾಗದಷ್ಟರ ಮಟ್ಟಿಗೆ ಆತನಿಗೆ ಎಲ್ಲವೂ ಇತ್ತು. ಮಹಿಮೆ, ಗೌರವ, ಪದವಿ ಎಲ್ಲವೂ ಇತ್ತು. ಈ ಎಂಪ್ಟಿಡ್ ಹಿಮ್ಸೆಲ್ಫ್. ನಮ್ಮನ್ನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ಬೇಕಂದ್ರೆ ಖಾಲಿ ಆಗುವ ಮಟ್ಟಿಗೆ ತಗ್ಗಿಸಿಕೊಳ್ಬೇಕು. ಪಕ್ಕದಲ್ಲಿ ನೋಡಿ ಹೇಳಿ, ನಿಮ್ಮನ್ನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ಬೇಕಂದ್ರೆ ಯೇಸು ಖಾಲಿ ಮಾಡಿಕೊಂಡ ಹಾಗೆ, ತನ್ನನ್ನು ಬರಿದು ಮಾಡಿಕೊಂಡ ಹಾಗೆ ಹೇಳಿ, ತನ್ನನ್ನು ಖಾಲಿ ಮಾಡಿಕೊಂಡ ಹಾಗೆ ನಿಮ್ಮನ್ನು ಖಾಲಿ ಮಾಡಿಕೊಳ್ಳುವವರೆಗೂ ತಗ್ಗಿಸ್ಕೊಳ್ಬೇಕು. ಕೆಲವು ಸಲ ಅನಿಸುತ್ತಲ್ಲ, ಗತ್ತು ಗಮ್ಮತ್ತು ನಮ್ಮೊಳಗಡೆ ಇರುತ್ತಲ್ಲ, ನೀವೆಲ್ಲ ಬಹಳ ತುಂಬ ಒಳ್ಳೆಯವರು ಅನಿಸುತ್ತೆ. ವಾಕ್ಯ ಹೇಳ್ತಾ ಇದೆ, 3ನೇ ಸತ್ಯ ತಗ್ಗಿಸಿಕೊಂಡು, ನಿಮ್ಮನ್ನು ತಗ್ಗಿಸಿಕೊಂಡು. ಲೋಕ ಏನು ಹೇಳುತ್ತೆ? ಕೌಂಟರ್. ತಗ್ಗಿಸಿಕೊಳ್ಳೋದಕ್ಕೆ ಕೌಂಟರ್ ಏನು? ವಿರುದ್ಧವಾದದೇನು? ಲೋಕದ ಸುಳ್ಳೇನು? ತಗ್ಗಿಸ್ಕೊಳ್ಬೇಡ, ಅವ್ರ ಮುಂದೆ ಸಣ್ಣವನಾಗಬೇಡ, ಅವ್ರ ಮುಂದೆ ಏನು ಇಲ್ಲದವನಾಗಿ ತೋರಿಸ್ಕೊಳ್ಬೇಡ, ಅವ್ರ ಮುಂದೆ ಖಾಲಿ ಆಗಬೇಡ. ಕೆಲವರು ಖಾಲಿ ಆಗಿದ್ರು ಖಾಲಿ ಇಲ್ಲದ ರೀತಿಯಲ್ಲಿ ತೋರಿಸ್ಕೊಳ್ತಾರೆ. ಲೋಕ ಏನು ಹೇಳುತ್ತೆ ಗೊತ್ತಾ? ಮೇಂಟೈನ್ ಮಾಡು. ಲೋಕ ಏನು ಹೇಳುತ್ತೆ? ಏನು ಇಲ್ಲದಿದ್ರು ಮೇಂಟೈನ್ ಮಾಡು. ದೇವರೇನು ಹೇಳ್ತಾರೆ? ಖಾಲಿ ಮಾಡ್ಕೋ. ಯಾವುದಕ್ಕೆ ನಾವು ಕಿವಿಗೊಡ್ತಾ ಇದ್ದೇವೆ? ಯಾವುದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ? ಯಾವುದನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ? ನೆನ್ಪಿಟ್ಕೊಳ್ಳಿ, ನಾವು ಓದಿದ ಹಾಗೆ ನನ್ನವರೆಂದು ಹೆಸರುಗೊಂಡವರು, ವಿ ಹ್ಯಾವ್ ಹಿಸ್ ನೇಮ್, ನಮಗೆ ಆತನ ಹೆಸರಿದೆ, ನಾವು ಆತನ ಪ್ರಜೆಗಳು, ವಿ ಆರ್ ಹಿಸ್ ಸಿಟಿಸನ್ಸ್, ವಿ ಆರ್ ಹಿಸ್ ಪೀಪಲ್. ನಾವು ಆತನ ಹೆಸರುಳ್ಳವರು, ಆತನ ಪ್ರಜೆಗಳಾಗಿರೋದಾದರೆ ಖಂಡಿತವಾಗಿ ತಗ್ಗಿಸಿಕೊಳ್ಳುವ ಸ್ವಭಾವ ಕೂಡ ನಮ್ಮಲ್ಲಿ ಬರಬೇಕನ್ನೋದು ದೇವರ ಬಯಕೆ. ಅಲ್ಲೆಲೂಯ, ಅಲ್ಲೆಲೂಯ. ಕೆಲವರು ಹೇಳ್ತಾರೆ, ಪಾಸ್ಟರ್ ಏನು ಬೇಕೋ ಹೇಳ್ರಿ ಮಾಡ್ತೀನಿ, ಆದರೆ ಸಾರಿ ಎಲ್ಲ ಕೇಳಲ್ಲ. ಏನು ಬೇಕಾದರೂ ಹೇಳಿ, ಅವ್ರ ಮನೆಗಂತೂ ಹೋಗಲ್ಲ. ಏನು ಪ್ರಯೋಜನ? ಆರಾಧನೆಗೆ ಬಂದು ಏನು ಪ್ರಯೋಜನ? ಯೇಸು ಹಿಂಬಾಲಿಸಿ ಏನು ಪ್ರಯೋಜನ? ಯೇಸುವಿನ ಮಗನು ಮಗಳು ಅಂತ ಹೇಳ್ಕೊಂಡು ಏನು ಪ್ರಯೋಜನ? ಕ್ರೈಸ್ತ ಜೀವಿತ ಏನು ಗೊತ್ತಾ? ಯಾವುದೆಲ್ಲ ನಿಮಗೆ ಕಂಫರ್ಟಬಲ್ ಆಗಿದೆಯೋ ಅದನ್ನು ಅನ್ಕಂಫರ್ಟಬಲ್ ಮಾಡೋದೇ ಕ್ರೈಸ್ತ ಜೀವನ. ಸ್ತೋತ್ರ, ಸ್ತೋತ್ರ. ಅವ್ರ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಲ್ಲ, ದೇವ್ರು ಹೇಳ್ತಾರೆ ಹೋಗು. ಸಾರಿ ಕೇಳೋದಕ್ಕೆ ಇಷ್ಟ ಇಲ್ಲ ಅಲ್ಲ, ದೇವ್ರು ಹೇಳ್ತಾರೆ ಕೇಳು ಸಾರಿ. ತಗ್ಗಿಸ್ಕೋ. ವಿಚ್ ಎವರ್ ಈಸ್ ನಾಟ್ ಕಂಫರ್ಟಬಲ್ ಫಾರ್ ಯು, ಗಾಡ್ ವಿಲ್ ಟೆಲ್ ಯು ಟು ಡೂ ದ ಸೇಮ್ ಥಿಂಗ್ಸ್. ಅದು ನಿಮ್ಮ ಮನೆಯಿಂದ ಆರಂಭವಾಗಲಿ.
ನಿಮ್ಮ ಕುಟುಂಬದಿಂದ ಆರಂಭವಾಗಲಿ. ಆಮೇಲೆ ಸಭೆ, ಸೇವೆ, ಕೆಲಸ, ಸಮಾಜ ಎಲ್ಲ ನಂತರ. ಮನೆಯಲ್ಲೇ ನಾವು ತಗ್ಗಿಸ್ಕೊಳ್ತಾ ಇಲ್ಲ ಅಂದರೆ ನಾನು ಖಂಡಿತ ಹೇಳ್ತೀನಿ ಸಭೆಯಲ್ಲಿ ತಗ್ಗಿಸ್ಕೊಳ್ಳಲ್ಲ. ಮನೆಯಲ್ಲೇ ನಮ್ಮನ್ನು ಬರೆದು ಮಾಡಿಕೊಳ್ಳೋದಕ್ಕೆ ನಾವು ಸಿದ್ಧ ಇಲ್ಲ ಅಂದರೆ, ನಾನು ಕೇಳ್ಪಟ್ಟೆ, ಎಷ್ಟೋ ಸ್ಟೋರಿಗಳನ್ನ ಕೇಳಿದ್ದೀನಿ. ಸಿಂಪಲ್ ಕಾಫಿ ಚಾ ವಿಷಯಕ್ಕೆ ಗಂಡ ಹೆಂಡತಿ ವಾರಗಟ್ಟಲೆ ಮಾತಾಡಿಲ್ಲ. ನೀವು ಆ ಥರ ಅಂತ ನಾನು ಹೇಳ್ತಾ ಇಲ್ಲ, ಕೇಳಿರೋದನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ಚೂಡಿದಾರ್, ಒಂದು ಡ್ರೆಸ್, ಒಂದು ಗಿಫ್ಟ್ ವಿಚಾರದಲ್ಲಿ ತಿಂಗಳುಗಟ್ಟಲೆ ಗಂಡ ಹೆಂಡತಿ ಮುಖವನ್ನು ನೋಡ್ತಾ ಇಲ್ಲ, ಹೆಂಡತಿ ಗಂಡನ ಮುಖವನ್ನು ನೋಡ್ತಾ ಇಲ್ಲ. ವಿ ಆರ್ ನಾಟ್ ರೆಡಿ ಟು ಹಂಬಲ್. ವಿ ಆರ್ ನಾಟ್ ರೆಡಿ ಟು ಲೆಟ್ ಗೋ. ಅದನ್ನು ಬಿಟ್ಬಿಡೋದಕ್ಕೆ ತಯಾರಿಲ್ಲ. ಇಮ್ಯಾಜಿನ್ ಮಾಡ್ರಿ, ಯಾವುದಕ್ಕೆಲ್ಲ ನಾವೀಗ ಜಗಳ ಮಾಡ್ತಾ ಇದ್ದೇವಲ್ಲ, ಒಂದು ಚಿಕ್ಕ ಎಕ್ಸಸೈಸ್ ಮಾಡೋಣವಾ? ಸ್ಮಾಲ್ ಎಕ್ಸಸೈಸ್. ಓಕೆ, ಯಾವುದೆಲ್ಲ ವಿಷಯಗಳಿಗೆ ನೀವು ಜಗಳ ಮಾಡ್ತಿದ್ರು ಈಗಲ್ಲ, ಇದಕ್ಕಿಂತ ಮೊದಲು, ಭಾನುವಾರಕ್ಕಿಂತ ಮೊದಲು, ಲಾಸ್ಟ್ ಸ್ಯಾಟರ್ಡೆಯಿಂದ ಇದುವರೆಗೂ, ಆ ಎಲ್ಲ ಒಮ್ಮೆ ನೆನ್ಪಿಟ್ಕೊಳ್ಳಿ. ನಿಮ್ಮ ಶವಪೆಟ್ಟಿಗೆ ಮುಂದೆ, ಅಂದರೆ ನಿಮ್ಮ ಸತ್ತ ದೇಹದ ಮುಂದೆ ನೀವು ಜಗಳ ಮಾಡಿದ ಎಲ್ಲ ವಿಷಯಗಳನ್ನು ತಂದಿಟ್ರು ನೀವು ಎದ್ದೇಳೋದಕ್ಕೆ ಸಾಧ್ಯ ಇದೆಯಾ? ನೀವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ನೀವು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಯಾವುದು ಸಾಧ್ಯ ಇಲ್ಲ ಅಂದಮೇಲೆ ಈಗ ಯಾಕೆ ಅಷ್ಟೊಂದು ಕಠಿಣ ಮನಸ್ಸು? ಅದು ಯಾವುದು ಸಾಧ್ಯ ಇಲ್ಲ ಅಂದಮೇಲೆ ಈಗ ಯಾಕೆ ಅಷ್ಟು ಹಠ? ಬೈಬಲ್ ಹೇಳ್ತದೆ, ತಗ್ಗಿಸಿಕೊಳ್ಳಿ. ಕ್ರೈಸ್ತಿಯ ಜೀವಿತದ ಅತಿ ದೊಡ್ಡ ಗುರುತು ತಗ್ಗಿಸಿಕೊಳ್ಳೋದು. ಒಬ್ಬ ಆತ್ಮಿಕನ ಅತಿ ದೊಡ್ಡ ಗುರುತು ತಗ್ಗಿಸಿಕೊಳ್ಳೋದು. ನಾನು 3 ಸಂಗತಿ ಹೇಳಿದೆ, ನೆನ್ಪಿಡಿ. ಹ್ಯುಮಿಲಿಟಿ, ಇಂಟಿಗ್ರಿಟಿ, ಸಿಂಪ್ಲಿಸಿಟಿ. ತಗ್ಗಿಸಿಕೊಳ್ಳೋದು, ಪಾರದರ್ಶಕವಾಗಿರೋದು, ಸರಳವಾಗಿರೋದು. ಈ 3 ಗುಣಗಳು ನಿಮ್ಮಲ್ಲಿ ಇರೋದಾದರೆ ನೀವು ದೇವರನ್ನು ಕಾಣಬಹುದು, ನಿಮ್ಮಲ್ಲಿ ದೇವರನ್ನು ಲೋಕ ಕಾಣಬಹುದು. ನಾನು ಮುಂದೆ ಹೋಗೋದಕ್ಕೆ ಬಯಸ್ತೇನೆ. 2 ಪುರಕಾಲವೃತ್ತಾಂತ 7:14 ಬರುವಾಗ 4ನೇ ಸಂಗತಿ ಹೇಳ್ತೆ, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು. ದೇವರ ವಾಕ್ಯ ಹೇಳ್ತೆ, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು. ನೀವೇ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಇದು ದೇವರು ಕೂಡ ಹೇಳ್ತಾರೆ. ದೇವರು ಹೇಳುವಂಥ ಸತ್ಯ, ದೇವರ ವಾಕ್ಯ ಹೇಳುವಂಥ ಸತ್ಯ, ಕೆಟ್ಟ ನಡತೆಯನ್ನು ಬಿಟ್ಟು ಬಿಡು. ಅನೇಕ ಸಲ ನಾವು ಎಡವಿದಾಗ, ಅನೇಕ ಸಲ ನಾವು ಪಾಪ ಮಾಡಿದಾಗ, ಅನೇಕ ಸಲ ನಾವು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಅಂಗೀಕರಿಸುವುದಕ್ಕೆ ಸಿದ್ಧನಿದ್ದಾನೆ. ಬೈಬಲ್ ಹೇಳುತ್ತೆ, 1 ಯೋಹಾನ 1ನೇ ಅಧ್ಯಾಯದ 7ನೇ ವಾಕ್ಯ, 1 ಯೋಹಾನ 1ನೇ ಅಧ್ಯಾಯದ 9ನೇ ವಾಕ್ಯ, 2 ವಾಕ್ಯಗಳನ್ನು ನಾವು ಓದೋದಾದರೆ, ಯಾರಾದರೂ ಆ ವಾಕ್ಯವನ್ನು ಓದಿ, 1 ಯೋಹಾನ 1:7 ಮತ್ತು 9. 1 John 1:7 and 9. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 8 ಕೂಡ ಓದಿ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೆನ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತದೆ, 8ನೇ ವಾಕ್ಯದಲ್ಲಿ ನೋಡಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇದು ದೇವರ ವಾಕ್ಯ ಹೇಳ್ತದೆ. ಕೆಟ್ಟ ನಡತೆಯನ್ನು ಬಿಟ್ಟು ನಾವು ತಿರುಗಿಕೊಳ್ಬೇಕು, ಅಂದರೆ ರಿಪೆಂಟ್. 4ನೇ ಸಂಗತಿ ದೇವರು ಹೇಳೋದು, ಪಾಪ ಮಾಡಿದ್ಯಾ, ಮನ ತಿರುಗು, ಬಿಟ್ಟುಬಿಡು. ಬಿಟ್ಟುಬಿಡು ಅನ್ನೋದರ ಅರ್ಥ
ರಿಪೆಂಟ್. ಯಾವುದನ್ನು ಮಾಡ್ತಾ ಇದೆಯೋ ಅದನ್ನು ಮಾಡಬೇಡ. ಹಲ್ಲೆಲೂಯ. ಲೋಕ ಏನು ಹೇಳುತ್ತೆ ಗೊತ್ತಾ? ದೇವರು ನಿನ್ನನ್ನು ಕ್ಷಮಿಸಲ್ಲ. ಕಂಟಿನ್ಯೂ ಮಾಡು. ಏನು ಮಾಡು? ಒಬ್ಬ ವ್ಯಕ್ತಿ ಒಂದು ವೇಳೆ ಚಿಕ್ಕ ಬೀಡಿ ಅಥವಾ ಸಿಗರೆಟನ್ನು ಧೂಮಪಾನ ಮಾಡುವಾಗ ಫಸ್ಟ್ ಸಲ ಅವನು ಕುಡಿಬೇಕನ್ನುವ ಮನೋಭಾವದಿಂದ ಆತನು ಧೂಮಪಾನ ಮಾಡಲ್ಲ. ಒಂದು ಪಫ್ ಮಾತ್ರ ಎಳಿತಾನೆ. ಒಳಗಡೆ ಈಗ ಕಾಡಲಿಕ್ಕೆ ಆರಂಭ ಆಗುತ್ತೆ, ಮನಸ್ಸಾಕ್ಷಿ ಚುಚ್ಚೋದಕ್ಕೆ ಆರಂಭ ಆಗುತ್ತೆ. ಪಾಪ ಮಾಡಿದೆ ನೀನು, ದೇವ್ರು ನಿನ್ನನ್ನು ಕ್ಷಮಿಸಲ್ಲ, ನೀನು ಪಾಪಿ. ಯಾವಾಗ ಈ ಮನೋಭಾವದಲ್ಲೇ ಆತನು ಜೀವಿಸ್ತಾನೆ, ಒಂದು ಪಫ್ಫಿಂದ ಆರಂಭಿಸಿದವನು ಒಂದು ಇಡೀ ಸಿಗರೇಟನ್ನು ಸೇದೋದಕ್ಕೆ ಆರಂಭಿಸ್ತಾನೆ. ನಂತರ ಇಡೀ ಪ್ಯಾಕೆಟನ್ನು ಸೇರ್ತಾನೆ. ನಂತರ ಅವನು ತಿರುಗೋದಕ್ಕೆ ಮನಸ್ಸಿಲ್ಲದೆ ಇರೋ ನಿಮಿತ್ತ ಆತನು ಆ ಪಾಪದಲ್ಲೇ ಮುಂದುವರಿತಾನೆ. ಒಂದು ಚಿಕ್ಕ ಉದಾಹರಣೆ. ಅದೇ ರೀತಿ ಬೇರೆ ಸುಳ್ಳು ಇರ್ಬೋದು, ಕಳ್ಳತನ ಇರ್ಬೋದು, ಬೇರೆ ಇಚ್ಛೆ ಇರ್ಬೋದು, ಕಾಮ ಇರ್ಬೋದು, ಬೇರೆ ಯಾವುದೇ ರೀತಿಯಾದ ಪಾಪ ಇರ್ಬೋದು. ಚಿಕ್ಕದಾಗಿ ಆರಂಭ ಆಗುತ್ತೆ. ಪಕ್ಕದಲ್ಲಿ ನೋಡಿ, ಅಲ್ಲಿ ಪಾಪ ಯಾವಾಗಲೂ ಚಿಕ್ಕದಾಗಿ ಆರಂಭ ಆಗುತ್ತೆ. ಅದು ಚಿಕ್ಕದಾಗಿ ಆರಂಭವಾಗಿರಲಿ, ಈಗ ದೊಡ್ಡದಾಗಿರಲಿ, ಬಿಟ್ಟುಬಿಡಿ. ವಾಕ್ಯ ಹೇಳ್ತದೆ ಪಾಪಗಳನ್ನು ಬಿಟ್ಟು ಬಿಟ್ಟು. ವಾಕ್ಯ ಹೇಳ್ತದೆ ನೋಡಿ, ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳಿದೆ. ದೇವರ ವಾಕ್ಯದ ಸತ್ಯ ಏನಂತ ಹೇಳಿದ್ರೆ, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು. ದೇವರ ವಾಕ್ಯ ರಿಪೆಂಟೆನ್ಸ್ ಎಂಬುದಾಗಿ ಹೇಳುವಾಗ ನಾವು ಏನು ಮಾಡ್ತಾ ಇದ್ದೇವೋ ಅದನ್ನು ಬಿಟ್ಟು ಸಂಪೂರ್ಣವಾಗಿ ತಿರುಗೋದು, 180 ಡಿಗ್ರಿ ತಿರುಗಿ ಬೇರೆ ದಿಕ್ಕಿನಲ್ಲಿ ಹೋಗೋದು. ಅಲ್ಲೆಲ್ಲೂಯ್ಯ. ದೇವರು ಇವತ್ತು ನನಗೆ ಮತ್ತು ನಿಮಗೆ ಹೇಳ್ತಾ ಇದ್ದಾರೆ, ನಾವು ಯಾವುದನ್ನು ಪಾಪ ಮಾಡ್ತಾ ಇದ್ದೇವೋ, ದೇವರಿಗೆ ವಿರುದ್ಧವಾಗಿ ಯಾವ ಸಂಗತಿಯನ್ನು ಮಾಡ್ತಾ ಇದ್ದೇವೋ ಅದನ್ನು ಬಿಡೋದಾದರೆ ದೇವರು ಕ್ಷಮಿಸೋದಕ್ಕೆ ಸಿದ್ಧನಿದ್ದಾನೆ. ನಮ್ಮ ದೇವರು ಕ್ಷಮಿಸುವಂಥ ದೇವರು. ಅಲ್ಲೆಲ್ಲೂಯ್ಯ. ನಮ್ಮ ದೇವರು ಮನಮರುಗುವ ದೇವರು. ನಮ್ಮ ದೇವರು ದಯೆ ತೋರಿಸುವ ದೇವರು. ನಮ್ಮ ದೇವರು ಕನಿಕರ ಉಳ್ಳುವ ದೇವರು. ನಮ್ಮ ದೇವರು ನಮ್ಮ ವಿಷಯದಲ್ಲಿ ಚಿಂತಿಸುವಂಥ ದೇವರು. ಆತ ನಮ್ಮನ್ನು ತಳ್ಳಿ ಬಿಡಲಿಲ್ಲ. ಆದರೆ ನಾವು ಆತನ ಕಡೆಗೆ ತಿರುಗಿಕೊಳ್ಬೇಕು. ಹೇಗೆ ತಿರುಗಿಕೊಳ್ಬೇಕು? ತಿರುಗಿಕೊಳ್ಳುವುದಕ್ಕೆ ಮೊದಲು ಕೆಟ್ಟ ನಡತೆಯನ್ನು ಬಿಡಬೇಕು. ಬಹಳ ಪ್ರೀತಿಯಿಂದ ಹೇಳಿ, ಪಕ್ಕದಲ್ಲಿ ನೋಡಿ, ಯಾವುದಾದ್ರೂ ಸಂಗತಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಈಗಲೇ ಬಿಟ್ಟು ಬಿಡಿ, ದೇವರ ಕಡೆಗೆ ತಿರುಗಿಕೊಳ್ಳಿ. ಅದು ದೊಡ್ಡದಾಗಿರ್ಬೇಕಂತಲ್ಲ, ಬಹಳ ದೊಡ್ಡದಾಗಿರ್ಬೇಕೆಂಬುದಾಗೇನಿಲ್ಲ. ದೇವರ ವಿಚಾರದಲ್ಲಿ, ದೇವರ ದೃಷ್ಟಿಯಲ್ಲಿ ಯಾವುದೆಲ್ಲ ತಪ್ಪಾಗಿದೆಯೋ ಅದನ್ನು ನಾವು ಬಿಟ್ಟು ಬಿಡೋಣ. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ, ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು. ಆದರೆ ಲೋಕ ಏನು ಹೇಳುತ್ತೆ ಗೊತ್ತಾ? ಲೋಕ ಏನು ಹೇಳುತ್ತೆ? ಕೆಟ್ಟ ನಡತೆಯನ್ನು ಬಿಡಬೇಡ. ಕೆಲವರು ಹೇಳ್ತಾರೆ, ಆಲ್ರೆಡಿ ಲೋಕ ನನ್ನನ್ನು ಕೆಟ್ಟವನಂತ ಕರೀತಾ ಇದೆ, ಹಾಗಾಗಿ ನಾನು ಕೆಟ್ಟವನಾಗೇ ಜೀವಿಸ್ತೇನೆ. ಲೋಕ ಏನು ಹೇಳುತ್ತೆ? ಆಲ್ರೆಡಿ ಲೋಕ ನನ್ನನ್ನು ಕುಡುಕ ಅಂತ ಕರೀತೆ, ಅದರಿಂದ ಇನ್ನೂ ಕುಡಿತೀನಿ. ಆಲ್ರೆಡಿ ಲೋಕ ನನ್ನನ್ನು ವ್ಯಭಿಚಾರ ಎಂಬುದಾಗಿ ಕರೀತಾರೆ, ಹಾಗಾದ್ರೆ ಇನ್ನೂ ವ್ಯಭಿಚಾರ ಮಾಡ್ತೀನಿ. ಲೋಕ ನನ್ನನ್ನು ಕಳ್ಳ ಎಂಬುದಾಗಿ ಕರೀತೆ, ಅದರಿಂದ ಇನ್ನೂ ಹೆಚ್ಚು ಕಳ್ಳತನ ಮಾಡ್ತೇನೆ. ನೆನಪಿಡಿ, ದಿಸ್ ಈಸ್ ದ ಟೂ ಡಿಫ್ರೆಂಟ್ ಡೈಲಮ, ಎರಡು ಡಿಫ್ರೆಂಟ್ ವರ್ಲ್ಡ್. ಒಂದು ದೇವರ ವಾಕ್ಯದ ಸತ್ಯವನ್ನು ಹಿಂಬಾಲಿಸಬೇಕು, ಅಥವಾ ಲೋಕ ಏನು ಹೇಳುತ್ತೆ ಅದನ್ನು ಹಿಂಬಾಲಿಸಬೇಕು. ನಾವು ಯಾವುದನ್ನು ಹಿಂಬಾಲಿಸ್ತಾ ಇದ್ದೇವೆ? ದೇವರ ವಾಕ್ಯದ ಸತ್ಯವನ್ನು ಹಿಂಬಾಲಿಸ್ತಾ ಇದ್ದೇವಾ, ಅಥವಾ ಲೋಕ ಹೇಳುವ ಸುಳ್ಳನ್ನು ಹಿಂಬಾಲಿಸ್ತಾ ಇದ್ದೇವಾ? ಆರ್ ವಿ ಫಾಲೋಯಿಂಗ್ ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್, ಆರ್ ವಿ ಫಾಲೋಯಿಂಗ್ ದ ಲೈಸ್ ಆಫ್ ದಿಸ್ ವರ್ಲ್ಡ್? ಸಾಧಾರಣವಾಗಿ ನಾವು ಅಪ್ಸೆಟ್ ಆದರೆ ಏನು ಮಾಡ್ತೀವಿ ಹೇಳಿ? ನೀನು ಕೋಪಿಷ್ಟೆ ಅಂತ ಹೇಳಿದ್ರೆ ಸಾಕು, ನಾನು ಕೋಪಿಷ್ಟೆ ಅಲ್ವಾ, ಹೀಗೆ ಇರ್ತೀನಿ ಬಿಡಿ. ನೀನು ಹಠವಾದಿ ಅಂತ ಹೇಳಿದ್ರೆ, ಹಠವಾದಿ ಅಲ್ವಾ, ನಾನು ಹಠವಾದಿಯಾಗಿ ಇರ್ತೀನಿ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ? ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು. ದೇವರ ವಾಕ್ಯ ಹೇಳುತ್ತೆ, ಯಾವುದೇ ಕೆಟ್ಟದನ್ನು ಮಾಡಿರೋದಾದರೆ, ಪಕ್ಕದಲ್ಲಿ ನೋಡಿ ಹೇಳಿ, ನೀವು ಮಾಡಿರುವ ಕೆಟ್ಟತನ ಎಷ್ಟೇ ಕೆಟ್ಟದಾಗಿದ್ರೂ ಅದನ್ನು ಬಿಟ್ಬಿಡಿ. ದೇವರು ಕರುಣಿಸ್ತಾನೆ, ದೇವರು ಕ್ಷಮಿಸ್ತಾನೆ. ದೇವರ ಮುಂದೆ
ದೇವರು ಕ್ಷಮಿಸಲಾಗದ ಯಾವ ಪಾಪವೂ ಕೂಡ ಇಲ್ಲ. ಆಮೇನ್. ದೇವರು ಕ್ಷಮಿಸಲಾರದಂಥ ಯಾವ ಪಾಪವೂ ಕೂಡ ಇಲ್ಲ. ದೇವರು ಮನ್ನಿಸಲಾರದಂಥ ಯಾವ ಪಾಪವೂ ಕೂಡ ಇಲ್ಲ. ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡುವಂಥದ್ದಾಗಿದೆ. ಕರಗಳನ್ನ ತಟ್ಟಿ ಆತನಿಗೆ ಸ್ತೋತ್ರ ಮಾಡ್ರಿ. ಯೇಸುವಿನ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯದ ಸತ್ಯದ ಪ್ರಕಾರ ನಡ್ಕೊಳ್ಳಿ. ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಳ್ಳಿ. ಲೋಕ ಹೇಳುವ ಹಾಗೆ ಮೊಂಡರಾಗಿ ಜೀವಿಸಬೇಡಿ, ಹಠದಿಂದ ಜೀವಿಸಬೇಡಿ. ನಾನಿರೋದೇ ಹೀಗೆ. ಕೆಲವರು ಹೇಳ್ತಾರೆ, ನಾನು ಮೊದಲು ಹೀಗಿದ್ದೆ, ಈಗಲೂ ಹೀಗೆ ಇರ್ತೇನೆ, ನಂತರನೂ ನಾಳೆನೂ ಹಾಗೆ ಇರ್ತೇನೆ. ನೀವು ಯೇಸು ಆಗಕ್ಕೆ ಸಾಧ್ಯ ಇಲ್ಲ. ಯೇಸು ಮಾತ್ರನೇ ನೆನ್ನೆ ಇದ್ದಾಗೆ ಇಂದು ನಿರಂತರವೂ ಹಾಗೆ ಇರುವ ಆತನು. ಯಾರಾದರೂ ಯೇಸುವಿಗೆ ಕಾಂಪೀಟ್ ಮಾಡಬೇಕೆಂಬುದಾಗಿದ್ದೀರಾ? ಕೆಲವರು ಹೇಳ್ತಾರೆ, ನಾನು ಇರೋದೇ ಹೀಗೆ, ನಾನು ಮೊದಲು ಹೀಗೆ ಇದ್ದೆ, ಈಗಲೂ ಹೀಗೆ, ಮುಂದೇನೂ ಹೀಗೆ. ನಾವು ಅದಕ್ಕಾಗಿ ಕರೆಯಲ್ಪಡಲಿಲ್ಲ. ಪ್ರೀತಿಯಿಂದ ಹೇಳಿ, ಪಕ್ಕದಲ್ಲಿ ನೋಡಿ ಹೇಳಿ, ನಾವು ಅದಕ್ಕಾಗಿ ಕರೆಯಲ್ಪಡಲಿಲ್ಲ, ಬದಲಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಮಾನಸಾಂತರಗೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಕೆಟ್ಟದ್ದನ್ನು ಬಿಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರಿಗೆ ಅಸಹ್ಯವಾದನ್ನು ಬಿಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಮೊದಲಿದ್ದಾಗೆ ಇರೋದಕ್ಕಾಗಿ ಕರೆಯಲ್ಪಡಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಮೊದಲು ಜೀವಿಸಿದ ಹಾಗೆ ಜೀವಿಸುವುದಕ್ಕಾಗಿ ಕರೆಯಲ್ಪಡಲಿಲ್ಲ. ನೀವು ಬದಲಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ನೀವು ರೂಪಾಂತರ ಆಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನ ಸ್ವರೂಪಕ್ಕೆ ನೀವು ಬದಲಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ದಿನದಿಂದ ದಿನಕ್ಕೆ ನಾವು ಕ್ರಿಸ್ತನ ಸ್ವರೂಪಕ್ಕೆ ಬದಲಾಗುವವರು. ವಿ ಆರ್ ಕಾಲ್ಡ್ ಟು ಟ್ರಾನ್ಸ್ಫಾರ್ಮ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್. ಆದ್ದರಿಂದ ಬದಲಾವಣೆ ಆಗೋದು ಬಹಳ ಮುಖ್ಯ. ಪಕ್ಕದಲ್ಲಿ ನೋಡಿ ಹೇಳಿ, ಬದಲಾವಣೆ ಆಗೋದು ಬಹಳ ಮುಖ್ಯ. ಯಾವ ರೀತಿ ಬದಲಾವಣೆ ಆಗಬೇಕು? ಕ್ರಿಸ್ತನ ಸ್ವರೂಪಕ್ಕೆ, ಟು ದ ಇಮೇಜ್ ಆಫ್ ಜೀಸಸ್. ಶಾರುಖ್ ಖಾನ್ ರೀತಿ, ಸಲ್ಮಾನ್ ಖಾನ್ ರೀತಿ ಅಲ್ಲ. ವಿ ಹ್ಯಾವ್ ಎ ಇಮೇಜ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಹಾಗೆ. ಅದು ಯಾವುದೋ ಸ್ಪೋರ್ಟ್ಸ್ ಮ್ಯಾನ್ ರೀತಿ ಅಲ್ಲ. ಯೇಸು ಕ್ರಿಸ್ತನ ಹಾಗೆ ಬದಲಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಆತನ ಸ್ವರೂಪಕ್ಕೆ ಬದಲಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ವಿ ಆರ್ ಕಾಲ್ಡ್ ಟು ಹಿಸ್ ಇಮೇಜ್. ಸ್ತೋತ್ರ, ಹಲ್ಲೆಲೂಯಾ. ಕೆಲವರು ಒಂಥರ ನೋಡ್ತಾ ಇದ್ದಾರೆ, ನಾನು ನೆನೆಸಿ ಬಂದೆ, ನಾನು ಹೀಗೆ ಇರೋದು. ಅದು ದೇವರ ವಾಕ್ಯ ಹೇಳುತ್ತೆ, ಬದಲಾಗಬೇಕು. ತಿರುಗಿಕೊಳ್ಳಿ ಅಂದರೆ ಅರ್ಥ ಏನು? ಬದಲಾಗಿ ಅಂತ ಅರ್ಥ. ಬಿಟ್ಬಿಡಿ ಅಂದರೆ ಅರ್ಥ ಏನು? ಬದಲಾಗಿ ಅಂತ ಅರ್ಥ. ಮೊದಲು ಮಾಡಿದ್ದನ್ನು ಮಾಡಬೇಡಿ ಎಂಬುದಾಗಿ ಅರ್ಥ. ಮಾಡ್ತಾ ಇದ್ದದನ್ನು ಮಾಡಬೇಡಿ, ಬದಲಾಗಿ. ಪಕ್ಕದಲ್ಲಿ ನೋಡಿ ಹೇಳಿ, ಮಾಡಿದ್ದನ್ನೇ ಮಾಡಬೇಡಿ, ಬದಲಾಗಿ. ಸ್ವಲ್ಪ ಪ್ರೀತಿಯಿಂದ ಹೇಳಿ, ಕೋಪದಿಂದ ಹೇಳಬೇಡಿ. ಮಾಡಿದ್ದನ್ನೇ ಮಾಡಬೇಡಿ, ಬದಲಾಗಿ. ವಿ ಆರ್ ಕಾಲ್ಡ್ ಟು ಚೇಂಜ್. ಆದರೆ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಬದಲಾಗಲ್ಲ, ಬೇರೆಯವ್ರನ್ನ ಬದಲು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಹೆಂಡತಿ ಗಂಡನನ್ನು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ, ಗಂಡ ಹೆಂಡತಿಯನ್ನು ಚೇಂಜ್ ಮಾಡ್ಲಿಕ್ಕೆ ಖಂಡಿತ ಲೈಫ್ ಸಾಯೋವರೆಗೂ ಅದು ಸಾಧ್ಯ ಇಲ್ಲ ರೀ. ನಾನು ಹೇಳ್ತೀನಿ, ನೀವು ಚೇಂಜ್ ಆಗಿರಿ, ಅವ್ರು ಚೇಂಜ್ ಆಗ್ತಾರೆ. ಕೆಲವರು ಉಪವಾಸ ಪ್ರಾರ್ಥನೆ, ಯಾರು ಗಂಡ ಬದಲಾಗಬೇಕಂತ, ಚಾನ್ಸೇ ಇಲ್ಲ. ನೀವು ಬದಲಾಗ್ರಿ, ನಿಮ್ಮ ಗಂಡ ಖಂಡಿತ ಬದಲಾಗ್ತಾನೆ. ವಾವ್, ನನ್ನ ಹೆಂಡತಿ ದೇವದೂತನಾಗ್ಬಿಟ್ಟಿದ್ದಾಳೆ, ನನ್ನ ಗಂಡ ದೇವದೂತನಾಗ್ಬಿಟ್ಟಿದ್ದಾನೆ, ಅವರೇ ಬದಲಾಗ್ಬಿಡ್ತಾರೆ. ನಾವು ಬದಲಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ನಾವು ರೂಪಾಂತರವಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ವಾಕ್ಯ ಹೇಳ್ತಾ ಇದೆ, ಮುಂದಿನ ಸಂಗತಿ, ನನ್ನನ್ನು ಪ್ರಾರ್ಥಿಸಿ. ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಪಕ್ಕದಲ್ಲಿ ನೋಡಿ, ಪ್ರಾರ್ಥನೆ ಬಹಳ ಬಹಳ ಮುಖ್ಯ. ಬಾಯಿಗಳನ್ನ ತೆರೆದು ಚೆನ್ನಾಗಿ ಹೇಳಿ, ಪ್ರಾರ್ಥನೆ ಬಹಳ ಮುಖ್ಯ. ಆದರೆ ಪ್ರಾರ್ಥನೆ ಮಾಡೋದಕ್ಕೆ ಮೊದಲು ಮೇಲೆ ಹೇಳಿರುವ ಸಂಗತಿಗಳು ಅದಕ್ಕಿಂತಲೂ ಬಹಳ ಮುಖ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅನೇಕ ಸಲ ನಾವು ಪ್ರಾರ್ಥಿಸೋದಕ್ಕೆ ಸಿದ್ಧ, ಅನೇಕ ಸಲ ನಾವು ಪ್ರಾರ್ಥಿಸ್ತೇವೆ ನಿಜ.
ಅನೇಕ ಸಲ ನಾವು ವಿಜ್ಞಾಪಿಸ್ತೇವೆ ನಿಜ, ಆದರೆ ದೇವರು ಹೇಳ್ತಾರೆ ಪ್ರಾರ್ಥಿಸುವುದಕ್ಕೆ ಮೊದಲು ಈ ಮೇಲಿರುವ ಎಲ್ಲ ಸಂಗತಿಗಳು ನಮ್ಮಲ್ಲಿ ಇದೆಯಾ, ನಾವು ಆತನ ಹೆಸರುಳ್ಳವರು ಎಂಬ ಖಾತ್ರಿ ಇದೆಯಾ, ನಾವು ಆತನ ಪ್ರಜೆಗಳು ಎಂಬ ಆ ಒಂದು ಮನವರಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ, ನಾವು ನಮ್ಮನ್ನು ತಗ್ಗಿಸಿಕೊಳ್ತಾ ಇದ್ದೇವೆ, ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟಿದ್ದೇವಾ, ನಾವು ಆತನ ಕಡೆಗೆ ತಿರುಗಿಕೊಂಡಿದ್ದೇವಾ, ಇವುಗಳೆಲ್ಲ ಆಗುವಾಗ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಮುಖ್ಯವಾಗಿ ವಿತೌಟ್ ಪ್ರೇಯರ್, ಇನ್ನು ಕೆಲವರಿದ್ದಾರೆ, ನಾನು ಎಲ್ಲ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಆದರೆ ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧ ಇಲ್ಲ. E.M. ಬೌನ್ಸ್ ಹೀಗೆ ಹೇಳಿದರು, ಪ್ರೇಯರ್ ಮೇಕ್ಸ್ ಗಾಡ್ಸ್ ಹ್ಯಾಂಡ್ ಟು ವರ್ಕ್. ಯಾವಾಗ ನಾವು ಪ್ರಾರ್ಥಿಸ್ತೇವೋ ದೇವರ ಕೈಗಳು ನಮಗೋಸ್ಕರ ಕೆಲಸ ಮಾಡೋದಕ್ಕೆ ಆರಂಭಿಸ್ತದೆ. ಪ್ರಾರ್ಥನೆಯ ಮುಖ್ಯತ್ವವನ್ನು ಚೆನ್ನಾಗಿ ತಿಳ್ಕೊಳ್ರಿ. ಯಾರು ಪ್ರಾರ್ಥಿಸ್ತಾರೋ ಅವರು ದೇ ಪುಟ್ ಗಾಡ್ ಅಟ್ ವರ್ಕ್. ಪ್ರಾರ್ಥಿಸುವ ವ್ಯಕ್ತಿ ದೇವರು ಕೆಲಸವನ್ನು ಮಾಡುವಂತೆ ಮಾಡ್ತಾನೆ. ಯಾರು ಪ್ರಾರ್ಥಿಸಲ್ವೋ ದೇವರ ಕೈಗಳನ್ನು ಕಟ್ಟಿ ಹಾಕ್ತಾನೆ. ಕೆಲವರು ಹೇಳ್ತಾರೆ, ಏನು ಯಾವಾಗ ನೋಡಿದ್ರು ಪ್ರಾರ್ಥನೆ 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 ಪ್ರಾರ್ಥನೆ, ಯಾವಾಗ ನೋಡಿದ್ರೆ ಯಾಕೆ ಚರ್ಚಿಗೆ ಹೋಗಬೇಕು, ಚರ್ಚಲ್ಲಿ ಏನಾಗುತ್ತೆ, ಬರೀ ಪ್ರೇಯರ್ ಪ್ರೇಯರ್ ಪ್ರೇಯರ್. ಕ್ರೈಸ್ತ ಜೀವಿತದಲ್ಲಿ ಪ್ರೇಯರ್ ಇಲ್ಲ ಅಂದರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪ್ರೇಯರ್ ಈಸ್ ಅ ವೈಟಲ್ ಬ್ರೆತ್ ಆಫ್ ಕ್ರಿಶ್ಚಿಯನ್ ಲೈಫ್. ಪ್ರಾರ್ಥನೆ ಕ್ರೈಸ್ತ ಜೀವಿತದ ಮೂಲ ಉಸಿರಾಗಿದೆ, ಮುಖ್ಯ ಉಸಿರಾಗಿದೆ. ಅದರಿಂದ ಪ್ರಾರ್ಥನೆ ಬಹಳ ಮುಖ್ಯ. ಪ್ರಾರ್ಥನೆಯನ್ನು ಅಲ್ಲಗಳಿಬೇಡಿ, ಅದೇ ಸಮಯದಲ್ಲಿ ಪ್ರಾರ್ಥನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆಮೇನ್. ಪ್ರಾರ್ಥಿಸದೇ ಇರಬೇಡಿ, ಪ್ರಾರ್ಥಿಸುವ ಮೊದಲು ನಿಮ್ಮನ್ನು ಸರಿಪಡಿಸಿಕೊಳ್ಳುವುದನ್ನು ಮರೆಯಬೇಡಿ. ಆಮೇನ್. ಸರಿಪಡಿಸಿಕೊಳ್ಳುವುದು ಮುಖ್ಯ, ಪ್ರಾರ್ಥಿಸುವುದು ಕೂಡ ಮುಖ್ಯ. ಕೆಲವರು ಹೇಳ್ತಾರೆ ಅವರು ಪ್ರೇಯರ್ 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 ಅಂತ ಮಾಡ್ತಾರೆ, ಆದರೆ ಏನಾದರೂ ಚೇಂಜ್ ಆಗಿದೆಯಾ? ಉತ್ತರ ಏನು? ನಿಮ್ಮಲ್ಲಿ ಚೇಂಜ್ ಆಗಿದೆಯಾ? ಅನೇಕ ಸಲ ಬೇರೆಯವರಿಗೆ ನಾವು ಬೆರಳು ತೋರಿಸ್ತೇವೆ, ಆದರೆ ಮರ್ತು ಬಿಡ್ತೇವೆ. ಉಳಿದ 4 ಬೆರಳು ನಮಗೆ ಹಿಂದಕ್ಕೆ ತೋರಿಸ್ತಾ ಇದೆ ಅನ್ನೋದನ್ನು ನಾವು ಮರ್ತೇ ಬಿಡ್ತೇವೆ. ಬೇರೆಯವರಿಗೆ ಬೊಟ್ಟು ಮಾಡೋದಕ್ಕೆ ಮೊದಲು, ಬೇರೆಯವರಲ್ಲಿ ಕೊರತೆ ಕಂಡುಹಿಡಿಯೋದಕ್ಕೆ ಮೊದಲು ನಮ್ಮಲ್ಲಿರುವ ಕೊರತೆಯನ್ನು ನಾವು ಕಂಡುಹಿಡ್ಕೊಳ್ಳೋಣ. ಆಮ್ ಐ ಪ್ರೇಯಿಂಗ್? ಬೇರೆಯವರು ಅವರು ಪ್ರೇಯರ್ ಮಾಡ್ತಾ ಇದ್ದಾರೆ, ಚೇಂಜ್ ಆಗಿದೆಯಾ ಅಂತ ಕೇಳೋದಕ್ಕೆ ಮೊದಲು ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ ಕೇಳಿ. ಅವರು ಬದಲಾಗಿದ್ದಾರಾ ಅಂತ ಕೇಳೋದಕ್ಕೆ ಮೊದಲು ನೀವು ಬದಲಾಗಿದ್ದೀರಾ ಕೇಳಿ. ಅವ್ರ ಲೈಫಲ್ಲಿ ಎಲ್ಲ ಸರಿ ಇದೆಯಾ ಅಂತ ಕೇಳೋದಕ್ಕೆ ಮೊದಲು ನಿಮ್ಮ ಲೈಫಲ್ಲಿ ಎಲ್ಲ ಸರಿ ಇದೆಯಾ ಅಂತ ಕೇಳಿ. ಅವರಿಗೆ ದೇವರು ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರಾ ಅಂತ ಕೇಳೋದಕ್ಕೆ ಮೊದಲು ನಿಮಗೆ ದೇವರೆಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರಾ? ಹಲೋ, ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ಹೇಳುತ್ತೆ ನಾವು ಆತನನ್ನು ಪ್ರಾರ್ಥಿಸಬೇಕು. ಪ್ರೇಯರ್ ಮೇಕ್ಸ್ ಅಸ್ ಡಿಪೆಂಡೆಂಟ್ ಆನ್ ಗಾಡ್. ಪ್ರಾರ್ಥನೆ ದೇವರ ಮೇಲೆ ಮಾತ್ರ ಭರವಸೆ ಇಡುವಂತೆ ಮಾಡುತ್ತೆ. ಯಾವ ವ್ಯಕ್ತಿ ಪ್ರಾರ್ಥಿಸ್ತಾನೋ ಆ ವ್ಯಕ್ತಿ ದೇವರ ಮೇಲೆ ಭರವಸೆ ಉಳ್ಳವನಾಗಿದ್ದಾನೆ. ಯಾವ ವ್ಯಕ್ತಿ ಪ್ರಾರ್ಥಿಸೋದಿಲ್ಲವೋ ಆ ವ್ಯಕ್ತಿ ತನ್ನ ಹಣದ ಮೇಲೆ, ತನ್ನ ಬಲದ ಮೇಲೆ ಆತನು ಭರವಸೆ ಬಿಟ್ಟಿದ್ದಾನೆ. ಇವತ್ತು ನಾವು ಯಾವುದ್ರ ಮೇಲೆ ಹತ್ಕೊಂಡಿದ್ದೇವೆ? ದೇವರ ವಾಕ್ಯ ಹೇಳುತ್ತೆ ಪ್ರಾರ್ಥಿಸು. ಲೋಕ ಏನು ಹೇಳುತ್ತೆ? ಪ್ರಾರ್ಥನೆ ಎಲ್ಲ ಬೇಡ. ಕೆಲವರು ಹೇಳ್ತಾರೆ ಪ್ರೇಯರ್ ಪ್ರೇಯರ್ ಅಂತ ಮಾಡಿಬಿಟ್ರೆ ಏನು ಹಣ ಬಂದ್ಬಿಡುತ್ತಾ? ಅದರ ಅರ್ಥ ಕೆಲಸ ಮಾಡಬೇಡ ಅಂತ ಸತ್ಯವೇದ ಹೇಳಲಿಲ್ಲ. ಕೆಲಸನೂ ಮಾಡಬೇಕು, ಪ್ರಾರ್ಥನೆಯೂ ಮಾಡಬೇಕು. ಪ್ರಾರ್ಥನೆಯೂ ಮಾಡಬೇಕು, ಕೆಲಸನೂ ಮಾಡಬೇಕು. ಪಕ್ಕದಲ್ಲಿ ನೋಡಿ ಹೇಳಿ, ದೇವರು ಕೆಲಸಕ್ಕೆ ವಿರೋಧಿ ಅಲ್ಲ, ಪ್ರಾರ್ಥನೆಗೂ ವಿರೋಧಿ ಅಲ್ಲ. ಪ್ರಾರ್ಥನೆಯೂ ಮಾಡಬೇಕು, ಕೆಲಸನೂ ಮಾಡಬೇಕು, ಕೆಲಸನೂ ಮಾಡಬೇಕು, ಪ್ರಾರ್ಥನೆಯೂ ಮಾಡಬೇಕು. ಕೆಲವರು ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡ್ತೇನೆ ಕೆಲಸ ಮಾಡಲ್ಲ. ಕೆಲವರು ಹೇಳ್ತಾರೆ ನಾನು ಕೆಲಸ ಮಾಡ್ತೇನೆ ಪ್ರಾರ್ಥನೆ ಮಾಡಲ್ಲ. ಎರಡೂ ರಾಂಗ್. ಪ್ರಾರ್ಥನೆಯೂ ಮಾಡಬೇಕು, ಕೆಲಸನೂ ಮಾಡಬೇಕು. ಕೆಲಸನೂ ಮಾಡಬೇಕು. ಸ್ವಲ್ಪ ಪ್ರೀತಿಯಿಂದ ಹೇಳ್ರಿ ಪಕ್ಕದಲ್ಲಿ, ಪ್ರೀತಿಯಿಂದ ಪ್ರಾರ್ಥನೆಯೂ ಮಾಡಬೇಕು, ಕೆಲಸ ಸಹ ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಕೆಲವರು ಹೇಳ್ತಾರೆ ನನಗಾಗಲ್ಲ. ಆದರೆ ದೇವರು ನಮ್ಮನ್ನು ಕರೆದಿರೋದು ಪ್ರಾರ್ಥಿಸೋದಕ್ಕಾಗಿ. ಆತ್ಮಿಕ ವಿಚಾರಗಳಲ್ಲಿ, ಆತ್ಮಿಕ ವಲಯಗಳಲ್ಲಿ ಬದಲಾವಣೆ ಆಗಬೇಕಾ? ನಿಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗಬೇಕಾ? ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗಬೇಕಾ? ಸಭೆಯಲ್ಲಿ ಬದಲಾವಣೆ ಆಗಬೇಕಾ? ಸೇವೆಯಲ್ಲಿ ಬದಲಾವಣೆ ಆಗಬೇಕಾ? ಪ್ರಾರ್ಥನೆ ಮಾಡ್ರಿ.
ಪ್ರಾರ್ಥನೆ ಮಾಡಿದ ನಂತರ ಯಾವುದಕ್ಕೆಲ್ಲ ಪ್ರಾರ್ಥಿಸಿದ್ರೋ ಅದಕ್ಕೆ ಕೆಲಸ ಮಾಡಿ. ಯಾವುದನ್ನೆಲ್ಲ ಕೆಲಸ ಮಾಡುವಾಗ ಏನು ಆಗ್ತಾ ಇಲ್ವೋ ಆಗ ಪ್ರಾರ್ಥನೆ ಮಾಡಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಗೊತ್ತಿಲ್ಲ. ಹೇಗೆ ಸ್ಟಾರ್ಟ್ ಮಾಡ್ತೀರೋ ಗೊತ್ತಿಲ್ಲ. ಕೆಲಸದಿಂದ ಸ್ಟಾರ್ಟ್ ಮಾಡ್ತೀರಾ ಚಿಂತೆ ಇಲ್ಲ. ಕೆಲವರು ಕೇಳ್ತಾರೆ, ಪಾಸ್ಟರ್ ಪ್ರೇಯರ್ ಫಸ್ಟ್ ಮಾಡಬೇಕಾ ಕೆಲಸ ಫಸ್ಟ್ ಮಾಡಬೇಕಾ? ಜೊತೆಯಾಗಿ ಮಾಡಿ. ಕೆಲಸ ಮಾಡ್ತಾ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡ್ತಾ ಕೆಲಸ ಮಾಡಿ. ಪ್ರೇ ಆ್ಯಂಡ್ ವರ್ಕ್, ವರ್ಕ್ ಆ್ಯಂಡ್ ಪ್ರೇ. ಪಾತ್ರೆ ತೊಳೆಯುತ್ತಾ ನೀವು ಪ್ರಾರ್ಥನೆ ಮಾಡ್ಬೋದು. ಕಸ ಗುಡಿಸ್ತಾ ನೀವು ಪ್ರಾರ್ಥನೆ ಮಾಡ್ಬೋದು. ಊಟ ಬಡಿಸ್ತಾ ಪ್ರಾರ್ಥನೆ ಮಾಡಿ. ಕೆಲವರು ಊಟ ಪ್ರೈಸ್ ದಿ ಲಾರ್ಡ್ ಪ್ರಾರ್ಥನೆ. ಬೈಬಲ್ ಹೇಳ್ತಿದೆ ಕೊನೆಯದಾಗಿ 7ನೇದಾಗಿ, ನನ್ನ ದರ್ಶನವನ್ನು ಬಯಸೋದಾದರೆ, ವಾಕ್ಯ ಹೇಳ್ತೇನೆ ನೋಡಿ, ದರ್ಶನವನ್ನು ಬಯಸೋದಾದರೆ ಕೊನೆಯದಾಗಿ ವಾಕ್ಯ ಹೇಳುತ್ತೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ಬಯಸೋದ, ತಮ್ಮನ್ನು ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನೋಡಿ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸೋದಾದರೆ, ಯಾವಾಗ ನಾವು ದೇವರ ದರ್ಶನವನ್ನು ಬಯಸ್ತೇವೋ ದೇವರು ಖಂಡಿತವಾಗಿ ತನ್ನನ್ನು ಪ್ರಕಟಿಸಿಕೊಳ್ಳೋದಕ್ಕೆ ಸಿದ್ಧನಿದ್ದಾನೆ. ಆಮೇನ್. ಪ್ರಾಬ್ಲಮ್ ಏನಂದರೆ ನಾವು ದರ್ಶನ ಬಯಸ್ತಾ ಇಲ್ಲ. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಗಾಡ್ಸ್ ವಿಸಿಟೇಷನ್. ನೆನ್ಪಿಟ್ಕೊಳ್ಳಿ, ಕೆಲವರು ದರ್ಶನ ಯಾವ ಥರ ಬಯಸ್ತಾರೆ ಅಂತ ಹೇಳಿದ್ರೆ, ಸಮುವೇಲ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬೇಸ್ ವಾಯ್ಸಲ್ಲಿ. ಆ ಥರ ದರ್ಶನ ಎದುರು ನೋಡಬೇಡಿ. ದೇವರು ನೀವು ಮಲಗಿರುವ ಕೋಣೆಯಲ್ಲಿ, ಕನಸಿನಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನೀವು ಕಿಚನಲ್ಲಿ ಇರುವಾಗ, ನೀವು ಪಾತ್ರೆ ತೊಳೆಯುವಾಗ ದೇವರು ತನ್ನನ್ನು ಪ್ರಕಟಪಡಿಸಿಕೊಳ್ಳೋದಕ್ಕೆ ಸಿದ್ಧನಿದ್ದಾನೆ. ಆದರೆ ನೀವು ದರ್ಶನವನ್ನು ಎದುರು ನೋಡಬೇಕು. ಆ ದೇವರೇ, ನಾನು ನಿನ್ನನ್ನು ಸಂಧಿಸಬೇಕು, ನಿನ್ನನ್ನು ನೋಡಬೇಕು, ಮುಖಾಮುಖಿಯಾಗಿ ಭೇಟಿಯಾಗಬೇಕು, ನನ್ನ ಜೀವಿತವನ್ನು ಬದಲಾಯಿಸು, ಮಾರ್ಪಡಿಸು ಎಂಬ ಆ ಡೆಸ್ಪರೇಷನ್ ನಿಮ್ಮೊಳಗಡೆ ಇರೋದಾದರೆ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳೋದಕ್ಕೆ ಸಿದ್ಧನಿದ್ದಾನೆ. ಹಲ್ಲೆಲೂಯ. ದೇವರ ದರ್ಶನವನ್ನು ಎದುರು ನೋಡ್ರಿ. ಇದಕ್ಕೆ ಕೌಂಟರ್ ಏನು ಗೊತ್ತಾ? ಕೌಂಟರ್ ಏನು? ದರ್ಶನ ಎದುರು ನೋಡೋದಕ್ಕೆ ಕೌಂಟರ್ ವಿರುದ್ಧವಾದದ್ದು. ದರ್ಶನ ಎದುರು ನೋಡೋದಕ್ಕೆ ವಿರುದ್ಧವಾದದ್ದೇನು? ಓ ಥ್ಯಾಂಕ್ ಯು ಜೀಸಸ್. ದರ್ಶನ ಎಲ್ಲ ಅಗತ್ಯ ಇಲ್ಲ, ದರ್ಶನ ಎಲ್ಲ ಬೇಡ, ನೀನು ಹೇಗಿದ್ಯೋ ಹಾಗೆ ಸಾಕು. ನಾನು ಹೇಳ್ತೀನಿ ರೀ, ದೇವರ ವಾಕ್ಯ ಏನು ಹೇಳುತ್ತೆ, ದೇವರ ವಾಕ್ಯದ ಸತ್ಯ ಏನು ಹೇಳುತ್ತೆ, ದರ್ಶನವನ್ನು ಎದುರು ನೋಡು. ಲೋಕ ಏನು ಹೇಳುತ್ತೆ ಗೊತ್ತಾ? ದರ್ಶನ ಎಲ್ಲ ಬೇಕಾಗಿಲ್ಲ, ಅದೆಲ್ಲ ಆಗ ಓಲ್ಡ್ ಟೆಸ್ಟ್ಮೆಂಟ್, ಅದೆಲ್ಲ ಆಗ ಅಪೊಸ್ತಲರ ಕಾಲದಲ್ಲಿ, ಈಗೆಲ್ಲ ಅದು ನಡೆಯಲ್ಲ. ಈಗಲೂ ನಮ್ಮ ದೇವರು ಜೀವಿಸುವ ಆತನಾಗಿದ್ದಾನೆ. ಈಗಲೂ ನಮ್ಮ ದೇವರು ಉತ್ತರಿಸುವ ಆತನಾಗಿದ್ದಾನೆ. ಈಗಲೂ ನಮ್ಮ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವ ಆತನಾಗಿದ್ದಾನೆ. ಆಮೇನ್, ಆಮೇನ್, ಆಮೇನ್. ನಾನು ಪ್ರಾರ್ಥಿಸ್ತೇನೆ, ನೀವು ಯಾವುದನ್ನು ಫಾಲೋ ಮಾಡ್ತಾ ಇದ್ದೀರಿ? ನಾನು ನಿಮಗೊಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ. ನೀವು ದೇವರ ವಾಕ್ಯದ ಸತ್ಯವನ್ನು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಲೋಕ ಹೇಳುವ ಸುಳ್ಳನ್ನು ಫಾಲೋ ಮಾಡಿ? 7 ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟೆ. ಒಂದನೇದಾಗಿ ನಾವು ಆತನ ಹೆಸರುಳ್ಳವರು, ಎರಡನೇದಾಗಿ ನಾವು ಆತನ ಪ್ರಜೆಗಳು, ಮೂರನೇದಾಗಿ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು, ನಾಲ್ಕನೇದಾಗಿ ನಮ್ಮ ಕೆಟ್ಟ ನಡತೆಯನ್ನು ಬಿಡುವವರಾಗಿರಬೇಕು, ಐದನೇದಾಗಿ ನಾವು ತಿರುಗಿಕೊಳ್ಳುವವರಾಗಿರಬೇಕು, ಆರನೇದಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು, ಏಳನೇದಾಗಿ ನಾವು ದರ್ಶನವನ್ನು ಬಯಸುವವರಾಗಿರಬೇಕು. ವಾಕ್ಯ ಹೇಳುತ್ತೆ, ಈ ಸಂಗತಿಗಳನ್ನು ಮಾಡೋದಾದರೆ ಸತ್ಯವೇದ ಹೇಳುತ್ತೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ದೇವರು ನಮಗೆ ಸದುತ್ರವನ್ನು ಕೊಡಬೇಕೆನ್ನೋದಾದರೆ, ದೇವರು ನಮ್ಮನ್ನು ಉದ್ಧರಿಸಬೇಕೆನ್ನೋದಾದರೆ, ಮೇಲೆ ಹೇಳಿರುವಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ತಪ್ಪದೇ ಮಾಡುವವರಾಗಿರೋಣ. ದೇವರು ನಮಗೆ ಉತ್ತರವನ್ನು ಕೊಟ್ಟು ತನ್ನ ವಾಕ್ಯಾನುಸಾರವಾಗಿ ನಮ್ಮನ್ನು ಸಂತೋಷಪಡಿಸೋದಕ್ಕೆ ಸಿದ್ಧನಿದ್ದಾನೆ. ದೇವರು ನಮಗೆ ಸದುತ್ತರವನ್ನು ಕೊಡುವ ಆತನಾಗಿದ್ದಾನೆ. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ದೇವರು ನಮ್ಮ ಕೂಗನ್ನು ಕೇಳುವ ಆತನಾಗಿದ್ದಾನೆ. ದೇವರು ನಮಗೆ ಬೇಕಾದ ಆರೋಗ್ಯವನ್ನು ಕೊಡುವ ಆತನಾಗಿದ್ದಾನೆ. ದೇವರು ನಮಗೆ ಬೇಕಾದ ಸ್ವಸ್ಥತೆಯನ್ನು ಕೊಡುವ ಆತನಾಗಿದ್ದಾನೆ. ದೇವರು ನಮಗೆ ಬೇಕಾದ ಬಿಡುಗಡೆಯನ್ನು ಕೊಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ, ಕೇಳೋಣ. ದೇವರೇ, ನನ್ನನ್ನು ಒಪ್ಪಿಸಿ ಕೊಡ್ತೇನೆಪ್ಪ, ನಿನ್ನ ವಾಕ್ಯಕ್ಕೆ ನನ್ನನ್ನು ಸಮರ್ಪಿಸಿ ಕೊಡ್ತಾ ಇದ್ದೇನೆ, ನಿನ್ನ ವಾಕ್ಯಕ್ಕೆ ನನ್ನನ್ನು ಒಪ್ಪಿಸಿ ಕೊಡ್ತಾ ಇದ್ದೇನೆ, ನನಗೆ ಸಹಾಯ ಮಾಡು. ದೇವರೇ, ನಾನು ಅನಾಥನಲ್ಲ, ನನಗೊಂದು ಗುರುತಿದೆ, ಅದು ನಿನ್ನ ನಾಮ, ನಿನ್ನ ಹೆಸರು. ನಾನು
ನಿನ್ನ ನಾಮದಿಂದ ಕರೆಯಲ್ಪಟ್ಟವನು, ನಾನು ನಿನ್ನ ನಾಮದಿಂದ ಕರೆಯಲ್ಪಟ್ಟವಳು, ನಾನು ನಿನ್ನ ಹೆಸರುಳ್ಳವನು, ನಾನು ನಿನ್ನ ಹೆಸರುಳ್ಳವಳು. ಬಾಯಿಗಳನ್ನು ತೆಗೆದು ಪ್ರಾರ್ಥನೆ ಮಾಡಿ, ನಾನು ನಿನ್ನ ಪ್ರಜೆಯಾಗಿದ್ದೇನೆ ದೇವರೇ. ಲಾರ್ಡ್, ಐ ಆಮ್ ಯೋರ್ ಸಿಟಿಸನ್, ಓ ಗಾಡ್. ನಾನು ನಿನಗೆ ಸೇರಿದವನು, ನಾನು ನಿನಗೆ ಸೇರಿದವಳಾಗಿದ್ದೇನೆ ಕರ್ತನೆ. ಓ ರಾಮ ಶ್ಯಾಮ್ ತರ ಬಾಲ ಬಾರಮ್ಮ. ಓ ಥ್ಯಾಂಕ್ ಯು ಜೀಸಸ್. ದೇವರೇ, ನನ್ನನ್ನು ಕ್ಷಮಿಸು. ಎಷ್ಟೋ ಸಲ ನಾನು ಅನಾಥ ಯಾರಿಗೂ ಸೇರಲು ನನ್ನವರು ಯಾರು ಇಲ್ಲ ಎಂಬುದಾಗಿ ನೆನೆಸಿದೆ. ಆದರೆ ಇವತ್ತು ನೀವು ನನ್ನ ಸಂಗಡ ಮಾತಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಹಾಲೆಲೂಯಾ. ನನ್ನನ್ನು ಕರ್ತನೆ ನಾನು ತಗ್ಗಿಸಿಕೊಳ್ತೇನೆ ದೇವರೇ. ಅಪ್ಪ, ಲೋಕ ಏನೇ ಹೇಳಿದ್ರು, ಕುಟುಂಬ ಏನೇ ಹೇಳಿದ್ರು, ಬೇರೆಯವರು ಏನೇ ಹೇಳಿದ್ರು ದೇವರೇ, ನಿನ್ನ ವಾಕ್ಯಕ್ಕೆ ಮಾತ್ರ ನಾನು ಗೌರವವನ್ನು ಕೊಡ್ತೇನೆ, ನಾನು ತಗ್ಗಿಸಿಕೊಳ್ತೇನೆ. ನಾನು ದೇವರೇ, ಹಾಲೆಲೂಯಾ, ಯಥಾರ್ಥವುಳ್ಳವನಾಗಿ ಜೀವಿಸ್ತೇನೆ, ನಾನು ಸರಳವಾಗಿ ಜೀವಿಸ್ತೇನೆ. ಲಾರ್ಡ್, ಐ ವಿಲ್ ಹಂಬಲ್ ಮೈ ಸೆಲ್ಫ್, ಐ ವಿಲ್ ಲಿವ್ ಎ ಇಂಟಿಗ್ರಿಟಿ ಲೈಫ್, ಐ ವಿಲ್ ಹ್ಯಾವ್ ಎ ಸಿಂಪ್ಲಿಸಿಟಿ ಲೈಫ್ ಸ್ಟೈಲ್. ಓ, ನನಗೆ ಸಹಾಯ ಮಾಡು ದೇವರೇ. ದೇವರೇ, ಹಾಲೆಲೂಯಾ. ದೇವರೇ, ನನ್ನ ಕೆಟ್ಟ ನಡತೆ ನಾನು ಬಿಟ್ಟು ಬಿಡ್ತೇನೆ. ಓ, ನನ್ನ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡ್ತೇನೆ. ಯಾವುದೆಲ್ಲ ಇದುವರೆಗೂ ನಾನು ಕರ್ತನೆ ಅಪ್ಪ ಹಿಡ್ಕೊಂಡಿದ್ದೀನೋ, ಬಿಟ್ಟು ಬಿಡಲಿಲ್ವೋ, ಅವೆಲ್ಲ ಸಂಗತಿನ ಬಿಡ್ತೇನೆ ದೇವರೇ. ನಾನು ನಿನ್ನ ಕಡೆಗೆ ತಿರುಗಿಕೊಳ್ತೇನೆ. ಓ ದೇವರೇ, ನಾನು ನಿಮ್ಮನ್ನು ಮಾತ್ರ ಪ್ರಾರ್ಥಿಸ್ತೇನೆ, ನಿಮ್ಮ ಮೇಲೆ ಮಾತ್ರ ಭರವಸೆ ಬಿಡ್ತೇನೆ ದೇವರೇ. ನಿನ್ನ ದರ್ಶನವನ್ನು ಬಯಸುತ್ತೇನೆ. ನನಗೆ ಸಹಾಯ ಮಾಡು ದೇವರೇ, ನನಗೆ ಕೃಪೆಯನ್ನು ಅನುಗ್ರಹಿಸು. ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ತೇನೆ. ಥ್ಯಾಂಕ್ ಯು ಜೀಸಸ್. ರಿಕಾಬಾ ಶಾಮ್ದಾರ ಬಾಲಬಾ ಲಿಯಮ್ದಾರ ಬಾಲ ಶ್ಯಾಮ್ದಾರ ಬಾಲಬಾ. ದೇವರೇ, ನೀನು ಪರಲೋಕದಿಂದ ನನ್ನ ಪ್ರಾರ್ಥನೆ ಲಾಲಿಸುವುದಕ್ಕಾಗಿ ಸ್ತೋತ್ರ. ನನ್ನ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಸ್ತೋತ್ರ. ನನ್ನ ದೇಶದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಆರೋಗ್ಯವನ್ನು ನೀವು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಓ ರಾಮ ಶಿಖನದಲ ಬಾಲ ಬಖ ಬಾಲಬ. ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಸಂಗಡ ಮಾತಾಡಿರುವ ವಿಷಯಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಮಾಡಿ, ನಿಮ್ಮನ್ನು ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಮಾಡಿ, ನಿಮ್ಮನ್ನು ಸಮರ್ಪಿಸ್ತಾ ಪ್ರಾರ್ಥನೆ ಮಾಡ್ರಿ. ಹೇಳಿ, ದೇವರೇ, ನನ್ನನ್ನು ಒಪ್ಪಿಸಿಕೊಡ್ತೇನೆ ದೇವರೇ, ನನ್ನನ್ನು ಸಮರ್ಪಿಸಿಕೊಡ್ತೇನೆ, ನನ್ನನ್ನೇ ನಿನಗೆ ಕರ್ತನೆ ಯಜ್ಞವಾಗಿ ಒಪ್ಪಿಸ್ತೇನೆ, ನನಗೆ ಸಹಾಯ ಮಾಡು. ಓ ರಾಮ ಶಾಮ್ದಲ ಬಲ ಬರಬ ಲಿಖರಮ ಸ್ಯಾಂದರ ಮನ ಮಲ ಬರಬ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಈ ವೇಳೆಗಾಗಿ ಸ್ತೋತ್ರ. ನಿನ್ನ ವಾಕ್ಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಗಡ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ದೇವರೇ. ಹಾಲೆಲೂಯಾ. ಅನೇಕ ವಿಷಯಗಳಲ್ಲಿ ನಮ್ಮನ್ನು ಕರ್ತನೆ ನೀವು ತಿದ್ದಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ತಗ್ಗಿಸಿಕೊಳ್ತಾ ಇದ್ದೇನೆ, ನಿನ್ನ ಕೃಪೆಯಿಂದ ನಡೆಸಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನೀವು ಮಹಿಮೆಯನ್ನು ಹೊಂದಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇನೆಪ್ಪ. ನಾನು ಕಡಿಮೆ ಆಗಬೇಕು ದೇವರೇ. ಇವತ್ತು ದೇವರೇ, ನಾನು ನಿನ್ನ ಕರ್ತನೆ ಹಾಲೆಲೂಯಾ ಹೆಸರಿಂದ ಕರೆಯಲ್ಪಟ್ಟವಳು ಎಂಬುದನ್ನು ನಾನು ಗ್ರಹಿಸಿಕೊಳ್ತೇನೆ. ನಾನು ನಿನ್ನವನು ಎಂಬುದನ್ನು ನಾನು ಗ್ರಹಿಸಿಕೊಳ್ತೇನೆ. ನಾನು ನಿನ್ನವಳು ಎಂಬುದನ್ನು ನಾನು ಗ್ರಹಿಸಿಕೊಳ್ತೇನೆ ದೇವರೇ. ನಾನು ನನ್ನನ್ನು ತಗ್ಗಿಸಿಕೊಳ್ತೇನೆ ದೇವರೇ. ಓ ಹಾಲೆಲೂಯಾ. ಓ ಲೋಕ ಕರ್ತನೆ ಒಂದು ವೇಳೆ ಓ ಕರ್ತನೆ ಅನೇಕ ರೀತಿಯಾಗಿ ಹೇಳ್ತಾ ಇರ್ಬೋದು, ಆದರೆ ನಾನು ನಿನ್ನ ಮಾತಿಗೆ ಮಾತ್ರ ಕಿವಿಗೊಳ್ತೇನೆಪ್ಪ. ಓ ರಾಮ ಶಂದ ನನ್ನ ಕೆಟ್ಟ ನಡತೆಯನ್ನು ಬಿಡ್ತೇನೆ ದೇವರೇ. ಓ ನಿನ್ನ ಕಡೆಗೆ ನಾನು ತಿರುಗಿಕೊಳ್ತೇನೆ, ನನಗೆ ಸಹಾಯ ಮಾಡು. ನಾನು ನಿನ್ನನ್ನು ಮಾತ್ರ ಪ್ರಾರ್ಥಿಸ್ತೇನೆ, ನಿನ್ನ ದರ್ಶನವನ್ನು ಬಯಸ್ತೇನೆಪ್ಪ. ನನ್ನ ಜೀವಿತವನ್ನು ಬದಲಾಯಿಸು. ಯಾರೆಲ್ಲ ಈ ರೀತಿಯಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದಾರೋ ಅವರ ಜೀವಿತಗಳೊಂದು ಬದಲಾವಣೆ ಬರಲಿ, ಒಂದು ರೂಪಾಂತರ ಬರಲಿ. ನೀವು ಮಹಿಮೆಯನ್ನು ಹೊಂದಿಕೊಳ್ಳಿ ಸ್ವಾಮಿ. ಆಶೀರ್ವದಿಸಿರಿ, ಬಲಪಡಿಸಿರಿ, ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವ ಮುಖ ಪ್ರಸನ್ನತೆಯು ನಿಮ್ಮ ಮೇಲೆ ಪ್ರಕಾಶಿಸಲಿ. ದೇವರ ದಯೆಯು ಮನುಷ್ಯರ ದಯೆಯು ನಿಮ್ಮೊಂದಿಗಿರಲಿ. ನೀವು ಸಾಲವನ್ನು ತೆಗೆದುಕೊಳ್ಳುವವರಾಗಿರದೆ ಸಾಲವನ್ನು ಕೊಡುವವರಾಗಿ ಕರ್ತನು ನಿಮ್ಮನ್ನು ಮಾರ್ಪಡಿಸಲಿ. ನೀವು ಆತ್ಮಗಳನ್ನು ಆಕರ್ಷಿಸುವರಾಗಿದ್ದು ಆಕಾಶ ಮಂಡಲದಲ್ಲಿ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಪ್ರಕಾಶಿಸಿರಿ. ಆಮೇನ್, ಆಮೇನ್, ಆಮೇನ್. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನಮಗೆ ಯಾವಾಗಲೂ ಜಯ ಜಯವೇ, ನಮಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಹಾನಿ ಇಲ್ಲ, 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 ಹಾನಿ ಇಲ್ಲ. ನಮಗೆ ಯಾವಾಗಲೂ ಜಯ ಜಯವೇ, ನಮಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. Hallelujah. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.